ಶ್ರೀ ಗುರುಭ್ಯೋ ನಮಃ. ನಮ್ಮ ಇಂದಿನ ಕಥಾನಾಯಕ ಶ್ರೀ ಶ್ರೀಪಾದರಾಜರು. ಶ್ರೀ ಶ್ರೀಪಾದರಾಜರ ಆರಾಧನೆಯ ಪರ್ವಕಾಲದಲ್ಲಿ ಅವರ ಜೀವನದ ಬಗ್ಗೆ ಕೆಲವೊಂದು ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಶ್ರೀಪಾದರಾಜರೇ ನಮಗೆ ಬುದ್ಧಿ ಕೊಟ್ಟಷ್ಟು ನಾವು ತಿಳ್ಕೊಳೋ ಪ್ರಯತ್ನವನ್ನ ಮಾಡೋಣ. ಶ್ರೀ ಶ್ರೀಪಾದರಾಜರು ಹೆಸರಿಗೆ ತಕ್ಕ ಹಾಗೆ ಶ್ರೀಹರಿಯ ಪಾದಾರವಿಂದಗಳಲ್ಲಿ ಯಾವಾಗ ನೋಡಿದ್ರೂ ಪ್ರೇಮದಿಂದ ಇರ್ತಾ ಇದ್ದಂಥವ್ರು. ಶೀತ ಇರ್ಲಿ, ಉಷ್ಣ ಇರ್ಲಿ, ಸುಖ ಇರ್ಲಿ, ದುಃಖ ಇರ್ಲಿ, ಎಲ್ಲವನ್ನ ಕೂಡ ದ್ವಂದ್ವವನ್ನ ಸಮಾನವಾಗಿ ಸ್ವೀಕಾರ ಮಾಡುವಂತಹ ವಿರಕ್ತ ಶಿಖಾಮಣಿಗಳು ಕೂಡ ಆಗಿದ್ರು. ಇದಕ್ಕೆ ಸಾಕ್ಷಿ ಏನೋ ಅನ್ನೋ ಹಾಗೆ ಇವರ ಬೃಂದಾವನಕ್ಕೆ ಮೇಲ್ಛಾವಣಿ ಅನ್ನುವಂಥದ್ದೇ ಇಲ್ಲ. ಭಕ್ತರು ಮಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ನಮಗೆ ಯಾವುದೇ ಛಾವಣಿ ಅವಶ್ಯಕತೆ ಇಲ್ಲ, ನಾವು ಹೀಗೆ ತಪೋನಿರತರಾಗಿರ್ತೀವಿ ಅಂತ ಸೂಚನೆ ಮಾಡೋದಕ್ಕೆ ಅವರು ಇವತ್ತಿಗೂ ಕೂಡ ಬೃಂದಾವನಕ್ಕೆ ಮೇಲ್ಛಾವಣಿ ಇಲ್ಲದಿರುವಂಥದ್ದು ನಾವೆಲ್ಲ ಪ್ರತ್ಯಕ್ಷವಾಗಿ ನೋಡ್ಬೋದಾಗಿದೆ. ಇಂಥ ಶ್ರೀಪಾದರಾಜರ ಈ ಮಹಾನುಭಾವರ ನಾಮಸ್ಮರಣೆಯನ್ನ ಶ್ರೀ ಶ್ರೀಪಾದರಾಜಾಯ ನಮಃ ಅಂತ ಬರೀ ನಾಮವನ್ನ ನಾವು ಸ್ಮರಣೆ ಮಾಡಿದ್ರು ಸಾಕಂತೆ. ಪ್ರಾತಃ ಕಾಲದಲ್ಲಿ ಮಾಡಿದ್ರೆ ನಮಗೆ ಆ ದಿನ ಮೃಷ್ಟಾನ್ನ ಭೋಜನ ಸಿಕ್ಕತ್ತೆ ಅಂತ ಇವತ್ತಿಗೂ ಕೂಡ ಬರೀ ನಂಬಿಕೆ ಅಲ್ಲ, ಅನೇಕ ಜನರ ಅನುಭವಕ್ಕೆ ಬಂದಿದೆ. ಹಾಗಾಗಿ ಶ್ರೀಮದಾಚಾರ್ಯರಿಂದ ಹರಿದಾಸ ಪಂಥ ಅನ್ನುವಂಥದ್ದು ಏನು ಹುಟ್ಟಿತು? ಯಾಕಂದ್ರೆ ನಾವೆಲ್ಲ ದಾಸ ಸಾಹಿತ್ಯದ ಪ್ರವರ್ತಕರು ಅಂತ ಶ್ರೀಮದಾಚಾರ್ಯರನ್ನೇ ಕರಿತೀವಿ. ಹಾಗಾಗಿ ಆ ಶ್ರೀಮದಾಚಾರ್ಯರಿಂದ ಅವರ ಸಾಕ್ಷಾತ್ ಶಿಷ್ಯರು ಶ್ರೀ ನರಹರಿ ತೀರ್ಥರು, ಅವ್ರ ಕಾಲದಲ್ಲಿ ಅದು ವಿಶೇಷವಾಗಿ ಪ್ರಚಾರಕ್ಕೆ ಬಂತು. ನರಹರಿ ತೀರ್ಥರ ಆದ್ಮೇಲೆ ಹರಿದಾಸ ಪಂಥದಲ್ಲಿ ಶ್ರೀ ಶ್ರೀಪಾದರಾಜರೇ ಪ್ರಸಿದ್ಧರಾಗಿರುವಂಥದ್ದು. ಇವರ ಹೆಸರು ದಾಸ ಸಾಹಿತ್ಯದಲ್ಲಿ ಅಮರ ಆಗೋಗಿದೆ. ಯಾಕಂದ್ರೆ ಹರಿದಾಸರ ಗುಣಗಾನ ಮಾಡೋದಕ್ಕೆ ಅಂತ ನಾವು ಹೊರಟ್ರೆ ನಮಃ ಶ್ರೀಪಾದರಾಜಾಯ ಅಂತ ಇವತ್ತು ಮೊದಲನೇದಾಗಿ ಯಾರಿಗೆ ವಂದನೆಯನ್ನ ಸಲ್ಲಿಸ್ತೀವಿ ಅಂದ್ರೆ ಶ್ರೀ ಶ್ರೀಪಾದರಾಜರಿಗೆ. ಇದು ಸಂಪ್ರದಾಯಜ್ಞರಿಂದ ಇವತ್ತಿಗೂ ಕೂಡ ನಡ್ಕೊಂಡು ಬರ್ತಾ ಇದೆ. ಯಾಕೆ? ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನರಹರಿ ತೀರ್ಥರಿಂದ ಶ್ರೀಮದಾಚಾರ್ಯರು ಅವರ ಇಚ್ಛೆಗೆ ಅನುಸಾರವಾಗಿ, ಶ್ರೀಮದಾಚಾರ್ಯರ ಇಚ್ಛೆಗೆ ಅನುಸಾರವಾಗಿ ನರಹರಿ ತೀರ್ಥರು ಏನ್ ಮಾಡ್ತಾರೆ? ಹರಿದಾಸ ಪಂಥವನ್ನ ಪ್ರಚಾರ ಮಾಡ್ತಾರೆ. ಈ ಹರಿದಾಸ ಪಂಥವನ್ನ ಶ್ರೀ ಶ್ರೀಪಾದರಾಜರು ಶ್ರೀಮಂತಗೊಳಿಸ್ತಾರೆ. ಶ್ರೀಪಾದರಾಜರನ್ನ ಇಂಥ ಮಹತ್ ಕಾರ್ಯ ಮಾಡೋದಕ್ಕೆ ಹೇಗ್ ಸಾಧ್ಯ ಆಯ್ತು ಹಾಗಾದ್ರೆ ಅವ್ರಿಗೆ? ಸಾಧಾರಣ ವ್ಯಕ್ತಿಗಳಿಗೆಲ್ಲ ಸಾಧ್ಯ ಆಗಲ್ಲ ಅಲ್ವಾ ಅಂತ ನಾವು ಹೇಳಿದ್ರೆ, ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ ಬಂದಂತಹ ಯತಿವರೇಣ್ಯರಿರ್ಬಹುದು, ದಾಸವರೇಣ್ಯರಿರ್ಬೋದು, ಇವರೆಲ್ಲ ಸಾಮಾನ್ಯದವರಲ್ಲ, ಕರುಣಾಳುಗಳಾಗಿರುವಂತಹ ದೇವತೆಗಳು. ಅವರೇನೇ ಭಗವಂತನ ಆಜ್ಞೆಗೆ ಒಳಗಾಗಿ ಭೂಮಿಯಲ್ಲಿ ಅವತಾರ ಮಾಡಿ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನ, ಅವ್ರ ಪ್ರಮೇಯವನ್ನ ಕನ್ನಡದಲ್ಲಿ ಹಾಡಿ ಎಲ್ಲ ಸಾತ್ವಿಕರಿಗೂ ಕೂಡ ಮೋಕ್ಷ ಪದವನ್ನ ತೋರಿಸ್ಕೊಟ್ಟಂಥವ್ರು. ಶ್ರೀ ಶ್ರೀಪಾದರಾಜರು ಕೂಡ ಈ ಮಹತ್ ಕಾರ್ಯವನ್ನ ಯಾಕೆ ಸಾಧಿಸೋಕಾಯ್ತು ಅಂತಂದ್ರೆ, ಇವರು ಧ್ರುವ ಮಹಾರಾಜರ ಅಂಶ ಸಂಭೂತರು ಅಂತ ಅಪರೋಕ್ಷಿಗಳಾಗಿರುವಂತಹ ದಾಸರೇ ತಮ್ಮ ಕೃತಿಯಲ್ಲಿ ತಿಳಿಸಿದ್ದಾರೆ. ವರಧ್ರುವನ ಅವತಾರವೇ ಶ್ರೀ ಶ್ರೀಪಾದರಾಜರು, ಶ್ರೀರಂಗವಿಠಲನ ಉಪಾಸಕರು ಅಂತ ನಮ್ಮ ಶ್ರೀ ಗೋಪಾಲದಾಸರು ಹೇಳಿದ್ದಾರೆ. ಈ ಪುಣ್ಯ ಪುರುಷರು ಇವ್ರದು ನಾವೆಲ್ಲ ತಿಳಿದ ಹಾಗೇನೆ ಧ್ರುವ ಮಹಾರಾಜನ ಕಥೆಯನ್ನ ನಾವು ಭಾಗವತದಲ್ಲಿ ಕೇಳ್ತೀವಿ. ಅದರಲ್ಲಿ ನಮಗೆ ಗೊತ್ತು, ಧ್ರುವ ಮಹಾರಾಜ 6 ತಿಂಗಳ ಕಾಲ ತಪಸ್ಸು ಮಾಡಿ ಭಗವಂತನನ್ನ ಒಲಿಸ್ಕೋತಾನೆ ಅಂತ. ಧ್ರುವ ಯಾರು ಹಾಗಾದ್ರೆ ಅಂದ್ರೆ, ವಿಷ್ಣು ಪುರಾಣದಲ್ಲಿ ಅವನ ಕಥೆಯನ್ನ ಹೀಗೆ ಹೇಳ್ತಾರೆ. ಪೂರ್ವ ಜನ್ಮದಲ್ಲಿ ಧ್ರುವ ಒಬ್ಬ ಬ್ರಾಹ್ಮಣ ಆಗಿರ್ತಾನೆ. ಆಗ ಅವನಿಗೆ ಜ್ಞಾನ ಬರೋದಿಕ್ಕೆ ಇನ್ನೇನ್ 6 ತಿಂಗಳ ಸಾಧನೆ ಬಾಕಿ ಇರುತ್ತಷ್ಟೇನೆ. ಅವನಿಗೆ ಆಗೇನಾಗತ್ತೆ, ಒಬ್ಬ ರಾಜಪುತ್ರನ್ ಜೊತೆ ಸ್ನೇಹ ಆಗತ್ತೆ, ಫ್ರೆಂಡ್ಶಿಪ್. ಅವರಿಬ್ರು ಫ್ರೆಂಡ್ಸ್ ಆಗ್ತಾರೆ. ಆ ರಾಜಪುತ್ರನನ್ನ ನೋಡ್ಬಿಟ್ಟು, ಅಂದ್ರೆ ರಾಜನ್ ಮಗ ರಾಜ್ಕುಮಾರ, ಅವನನ್ನ ನೋಡಿ ಈ ಬ್ರಾಹ್ಮಣನ್ಗೆ ಅನ್ನಿಸ್ತಂತೆ, ಬ್ರಾಹ್ಮಣ ದೇಹ ತುಂಬಾ ಶ್ರಮ,
ರಾಜನ್ ದೇಹದಲ್ಲಿ ತುಂಬಾ ಸುಖ ಇದೆ ಅಂತ ಆಸೆ ಆಯ್ತಂತೆ. ಅದಕ್ಕೋಸ್ಕರ ಭಗವಂತ ಭಕ್ತನ ಆಸೆನ ಪೂರೈಸೋದಕ್ಕೋಸ್ಕರ ಆ ಬ್ರಾಹ್ಮಣ ದೇಹನ ಬಿಡಿಸ್ದ, ರಾಜ ದೇಹವನ್ನ ಕೊಟ್ಟ. ಅಲ್ಲಿ ಬಾಕಿ ಇರುವಂತಹ 6 ತಿಂಗಳ ಸಾಧನೆಯನ್ನ ಮಾಡಿದ ಮೇಲೆ ಭಗವಂತ ಕಾಣಿಸ್ಕೊಂಡ ಅಂತ ವಿಷ್ಣು ಪುರಾಣ ಹೇಳುತ್ತೆ. 6 ತಿಂಗಳಿಗೆ ಭಗವಂತ ಪ್ರತ್ಯಕ್ಷ ಆದ ಧ್ರುವನ್ಗೆ. ಹೀಗಿದ್ದಾಗ ಈ ಧ್ರುವ ಮಹಾರಾಜನೇ ಶ್ರೀಪಾದರಾಜರು. ಧ್ರುವನಿಗೆ ಭಗವಂತ ಇನ್ನೇನು ಪ್ರತ್ಯಕ್ಷ ಆಗಬೇಕು ಅಂತ ಇರ್ಬೇಕಾದ್ರೆ ಭಗವಂತ ಹೊರಡೋದಕ್ಕೆ ಸಿದ್ಧ ಆಗ್ತಾನೆ ಧ್ರುವನ್ಗೆ ದರ್ಶನ ಕೊಡೋದಿಕ್ಕೆ. ಆಗ ಲಕ್ಷ್ಮಿ ಹೇಳ್ತಾಳಂತೆ, ಸ್ವಾಮಿ, ಆ ಪುಟ್ಟ ಹುಡುಗ, ಇನ್ನ 5 ವರ್ಷದ ಮಗು, ಅದು ಕಂದ, ಅದಕ್ಕೆ ಏನ್ ಕೇಳಕ್ ಬರುತ್ತೋ ಬಿಡುತ್ತೋ ನನಗ್ ಗೊತ್ತಿಲ್ಲ. ವರ ಕೇಳ್ಬೇಕಂದ್ರೂ ಕೂಡ ನಮ್ಗೆ ಆ ಮಟ್ಟಿನ ಜ್ಞಾನ ಬೇಕಲ್ಲ. ಆದ್ರೆ ನನ್ನ ಕಡೆಯಿಂದ ಆ ಮಗುಗೊಂದು ಕೊಟ್ಬಿಡಿ. ಸುಖ ಪ್ರಾರಬ್ಧ ಅನ್ನುವಂಥದ್ದು ಆ ಮಗುಗೆ ಜನ್ಮ ಜನ್ಮಕ್ಕಿರ್ಲಿ ಅಂತ ಲಕ್ಷ್ಮೀ ತಾಯಿ ಕೊಟ್ಟಂತಹ ವರ. ಹಾಗಾಗಿ ಧ್ರುವ ಮಹಾರಾಜ ಆಗಿದ್ದಾಗ್ಲೂ ಕೂಡ ಸುಖವಾಗಿದ್ದ, ಶ್ರೀಪಾದರಾಜರ ಜನ್ಮದಲ್ಲಿ ಬಂದಾಗ್ಲೂ ಕೂಡ ಯಾವ ರೀತಿ ಅವರು ಸುಖ ಪ್ರಾರಬ್ಧವನ್ನ ಅನುಭವಿಸಿದ್ರು ಅಂತ ನಾವು ಮುಂದೆ ತಿಳ್ಕೊಳ್ಳೋಣ. ಹಾಗೆ ತಿಳಿತಾ ತಿಳಿತಾ ಬರೋಣ. ನಮ್ಮ ಈಗಿನ ಕಥಾನಾಯಕ ಅಂದ್ರೆ ಶ್ರೀಪಾದರಾಜರು, ಅವರ ಎಲ್ಲಿದ್ರು ಅವ್ರ ಪೂರ್ವಜರು ಅಂತಂದ್ರೆ, ನಮಗೆ ಬೆಂಗಳೂರಿಗೆ ತುಂಬಾ ಸಮೀಪವಾಗಿರುವಂತಹ ಚನ್ನಪಟ್ಟಣದ ಹತ್ತಿರ ಅಬ್ಬೂರು ಅಂತ ಇದೆ. ಇಲ್ಲಿ ಅವ್ರ ಮನೆಯವರೆಲ್ಲ ವಾಸ ಮಾಡ್ಕೊಂಡಿದ್ರು. ಇಂಥ ಅಬ್ಬೂರಲ್ಲಿ ಕಣ್ಣುಮ ನದಿ ಅನ್ನುವಂಥದ್ದು ಹರಿತಾ ಇದೆ ಅಂದ್ರೆ ಎಷ್ಟು ಪ್ರಕೃತಿ ರಮಣೀಯವಾಗಿದೆ ಅನ್ನೋದನ್ನ ನಾವು ಹೇಳೋದ್ ಬೇಕಾಗಿಲ್ಲ ಅಲ್ವಾ. ಅಷ್ಟು ಚೆನ್ನಾಗಿದೆ ಆ ಪ್ರಕೃತಿ ಅನ್ನುವಂಥದ್ದು ಸೊಬಗು. ಇವ್ರ ತಂದೆ ಶೇಷಗಿರಿಯಪ್ಪ, ತಾಯಿ ಗಿರಿಯಮ್ಮ. ಶೇಷಗಿರಿಯಪ್ಪ ಅಂತ ಭಾರೀ ದೊಡ್ಡ ಪಂಡಿತ್ರೇನಲ್ಲ, ಅಥವಾ ಏನೂ ಗೊತ್ತಿಲ್ಲದೆ ಇರೋ ದಡ್ರು ಅಲ್ಲ. ಅವ್ರ ನಿತ್ಯ ಆಹ್ನಿಕಕ್ಕೆ ಎಷ್ಟು ಬೇಕು ಅಷ್ಟು ಮಂತ್ರ ಸ್ತೋತ್ರಗಳನ್ನೆಲ್ಲ ಅವರು ಕಲ್ತ್ಕೊಂಡಿದ್ರು. ಜೊತೆಯಲ್ಲಿ ಒಂದೊಳ್ಳೆ ಗೃಹಿಣಿಯವಳು ಗಿರಿಯಮ್ಮ, ಅವಳ ಜೊತೆ ಗೃಹಸ್ಥ ಧರ್ಮವನ್ನ ಪಾಲಿಸ್ತಾ ಒಂದು ಚಿಕ್ಕ ತೋಟ ಅವ್ರದ್ದು. ಭಾರೀ ಆಸ್ತಿ ಏನಿರ್ಲಿಲ್ಲ, ಆದ್ರೆ ಇನ್ನೊಬ್ರ ಹತ್ರ ಬೇಡ್ಕೊಂಡು ತಿನ್ಬೇಕಪ್ಪ ಅನ್ನೋಂಥ ಬಡತನ ಕೂಡ ಇರ್ಲಿಲ್ವಂತೆ. ಒಟ್ಟು ತಕ್ಕ ಮಟ್ಟಿಗೆ ಅವರಿದ್ರು, ಅವ್ರಾಯ್ತು ಅವ್ರ ಪಾಡಾಯ್ತು ಅನ್ನೋ ಹಾಗೆ ಇದ್ರು. ಹೀಗಿದ್ದಾಗ ಒಂದಷ್ಟು ವರ್ಷಗಳಾದ್ಮೇಲೆ ಗಿರಿಯಮ್ಮ ಗರ್ಭಿಣಿ ಆಗ್ತಾಳೆ. ಗಿರಿಯಮ್ಮ ಒಂದು ಶುಭ ಮುಹೂರ್ತದಲ್ಲಿ ಗಂಡು ಮಗುವನ್ನ ಹಡಿತಾಳೆ. ಆ ಮಗುಗೆ ನಾಮಕರಣದ ದಿನ ಲಕ್ಷ್ಮೀನಾರಾಯಣ ಅಂತ ಹೆಸರಿಡ್ತಾರೆ. ಈ ಲಕ್ಷ್ಮೀನಾರಾಯಣನೇ ಶ್ರೀಪಾದರಾಜರು ಅಂತ ಮುಂದೆ ಆಗುವಂಥದ್ದು. ಇವ್ರ ತಂದೆ ತಾಯಿಗಳು ಭಗವಂತನ ಭಕ್ತರಾಗಿರ್ತಾರಲ್ಲ, ಹಾಗಾಗಿ ಇಂಥ ಪುಣ್ಯ ಪುರುಷರನ್ನ ಪಡಿತಾರೆ. ಎಲ್ರಿಗೂ ಆ ರೀತಿ ನಾವು ಶ್ರೀಮದಾಚಾರ್ಯರ ಚರಿತ್ರೆಯಲ್ಲಿ ಕೇಳಿದ್ವಿ. ಅನಂತೇಶ್ವರ ದೇವರನ್ನ 12 ವರ್ಷಗಳ ಕಾಲ ಅನೇಕ ಕಠಿಣ ವ್ರತಗಳನ್ನ ಆಚರಿಸೋದ್ರ ಮೂಲಕ ಮಧ್ಯಗೇಹ ಭಟ್ರು ಮತ್ತೆ ವೇದವತಿಯವರು ಇವರು ಶ್ರೀಮದಾಚಾರ್ಯರನ್ನ ಪಡಿತಾರೆ. ಹಾಗೆ ಯಾವುದೇ ನಮಗೆ ಸತ್ಪುತ್ರರಾಗಬೇಕು ಅಂತಿದ್ರೆ, ಧರ್ಮಾತ್ಮ ಒಳ್ಳೆ ಪುಣ್ಯದ ಮಕ್ಕಳು ಹುಟ್ಟಬೇಕು ಅಂದ್ರೆ, ಪುಣ್ಯ ಪುರುಷ ಬರಬೇಕು ನಮ್ಮ ವಂಶದಲ್ಲಿ ಅಂತಂದ್ರೆ, ನಾವು ಅಷ್ಟ್ರ ಮಟ್ಟಿಗೆ ಧರ್ಮವನ್ನ ಪಾಲನೆ ಮಾಡಬೇಕು, ಪುಣ್ಯವನ್ನ ನಾವು ಆಚರಣೆ ಮಾಡಬೇಕು. ಆಗ್ಲೇನೆ ನಮ್ಗೆ ಪಿತೃದೇವತೆಗಳ ಕಡೆಯಿಂದ ಒಳ್ಳೆ ಸಂತಾನ ಅನ್ನುವಂಥದ್ದು ಆಗೋದಿಕ್ಕೆ ಸಾಧ್ಯ. ಈ ಹುಡುಗ ಹೇಗಿದ್ದ ಹಾಗಾದ್ರೆ? ಎಲ್ಲ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡಿದ್ನಂತೆ, ಎಲ್ಲಾ ಮಕ್ಕಳಿಗೂ ಇಷ್ಟ ಇವನು. ಅಪ್ಪ ಅಮ್ಮಂಗಂತೂ ಇವನ ಆಟ ಪಾಠ ನೋಡಿ ತುಂಬಾ ಖುಷಿ ಆಗ್ತಾ ಇರುತ್ತೆ. ಶೇಷಗಿರಿಗೆ ಸಕಾಲದಲ್ಲಿ ಅಕ್ಷರಾಭ್ಯಾಸ ಕೂಡ ಮಾಡಿಸ್ತಾರೆ. ಅವನು ಎಷ್ಟ್ರ ಮಟ್ಟಿಗೆ ತುಂಬಾ ಅವನ ಬುದ್ಧಿ ಎಷ್ಟು ಚುರುಕಾಗಿತ್ತು ಅಂತಂದ್ರೆ ತಂದೆಗೆ ಆಶ್ಚರ್ಯ ಆಗತ್ತಂತೆ. ಪ್ರಾಥಮಿಕ ಶಿಕ್ಷಣವನ್ನ, ಪ್ರೈಮರಿ ಎಜುಕೇಶನ್ ಅಂತ ಏನ್ ಹೇಳ್ತೀವಿ, ಬೇಸಿಕ್ ಫಸ್ಟ್ ಪ್ರಿಲಿಮಿನರಿ ಆಗಿ ಅದನ್ನ ಅವ್ರ ತಂದೆಯಿಂದಾನೇ ಪಡ್ಕೋತಾನೆ. ಹಾಗಾದ್ರೆ ಹೈಯರ್ ಸ್ಟಡೀಸ್ ಕಲಿಸ್ಬೇಕು ಅಂತಂದ್ರೆ ತಂದೆಗೆ ಅನುಕೂಲ ಇಲ್ಲ. ಮಗನ್ನ, ಇರೋ ಒಬ್ಬ ಮಗುನ ದೂರ ಕಳಿಸೋದಕ್ಕೆ ತಂದೆಗೆ ಇಷ್ಟಾನೂ ಇರ್ಲಿಲ್ಲ. ಹಾಗಾದ್ರೆ ಇವನ್ ಜೊತೆ ಯಾರಿದ್ರು ಅಂದ್ರೆ ಹಳ್ಳಿದು ರೈತರ ಮಕ್ಕಳು, ಮತ್ತೆ ಯಾರ್ಯಾರು ದನ ಕಾಯ್ತಾ ಇದ್ರಲ್ಲ ಅವರೆಲ್ಲ. ನಮ್ಮಲ್ಲಿ ಹೇಳೋ ಮಾತಿದೆ, ಬೈತಾ ಯಾರಿಗಾದ್ರೂ ಇದ್ರೆ ದನ ಮೇಯ್ಸೋಕ್ ಹೋಗು ಅಂತ. ಅಪ್ಪಿ ತಪ್ಪಿ ಕೂಡ ಆ ರೀತಿ ಬೈಬಾರ್ದು ಅಂತ ನಮ್ ಗುರುಗಳು ಹೇಳ್ತಿರ್ತಾರೆ. ಯಾಕಂದ್ರೆ ದನ ಮೇಯಿಸ್ತಿದ್ದವನ್ ಯಾರು? ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಗೋಪಾಲಕನಾಗಿ. ಹಾಗಾಗಿ ಆ ದನ ಮೇಯಿಸೋದು ಅಂತಂದ್ರೆ ಅಂತ ಈಸಿ ಅಲ್ಲ ಅದು. ಆ ದನಗಳು ನಮ್ಮ ಮಾತು ಕೇಳುತ್ತಾ ಪ್ರಾಣಿಗಳು ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ಅವನ್ನೆಲ್ಲ ಸರಿಯಾಗಿ ಹಿಡಿಬೇಕು, ಅವ್ರ ಮೇಲೊಂದು ಕಣ್ಣಿಟ್ಟಿರ್ಬೇಕು, ಅವ್ರು ಬೇರೆ ಕಡೆ ಹೋಗದೆ ಇರೋರ್ ತರ ನೋಡ್ಕೋಬೇಕು, ಒಬ್ರಿಗೊಬ್ರು ಅವ್ರ ಗಲಾಟೆಗಳು ಮಾಡ್ಕೋಬಾರ್ದು, ಆ ರೀತಿ ಅವ್ರನ್ನ ಮೇಂಟೈನ್ ಮಾಡ್ಬೇಕು. ತುಂಬಾ ಕಷ್ಟದ ಕೆಲಸ ಅದು.
ಅವುಗಳ ಮನಸ್ಸನ್ನೆಲ್ಲ ತಿಳ್ಕೋಬೇಕು ನಾವು. ಟೈಮ್ ಕರೆಕ್ಟಾಗಿ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡ್ ಬರಬೇಕು. ಹಾಗಾಗಿ ಯಾವುದೂ ಕೂಡ ಕೀಳು ಅನ್ನೋ ಅಂಥದ್ದಲ್ಲ. ಈ ರೀತಿ ಅವನ ಜೊತೆಯಲ್ಲಿ ಇದ್ದವ್ರಿಗೆಲ್ಲ ಇವನು ತುಂಬಾ ದೊಡ್ಡ ಲೀಡರ್ ತರ ಇದ್ನಂತೆ. ಆ ಕಾಲದಲ್ಲಿ ಹುಡುಗರಿಗೆ ಏನ್ ಆಟ ಅಂದ್ರೆ ಬಯಲಾಟ ನೋಡ್ತಾ ಇದ್ರು, ಯಕ್ಷಗಾನ ನೋಡ್ತಾ ಇದ್ರು, ದಶಾವತಾರಗಳು, ದುರ್ಗಾ ಮಹಾತ್ಮೆ ಅದನ್ನೆಲ್ಲ ತೋರಿಸ್ತಾ ಇದ್ರು, ದೇವಿ ಮಹಾತ್ಮೆ ಎಲ್ಲ. ಅದನ್ನ ಇವರು ಮಕ್ಕಳು ಎನಾಕ್ಟ್ ಮಾಡೋದು ಅವ್ರ ಗ್ರೂಪ್ಗಳಲ್ಲಿ. ದನಗಳು ಮೇಯ್ತಾ ಇದ್ರೆ ಇವ್ರು ಆ ರೀತಿ ಟೈಮ್ ಪಾಸ್ ಮಾಡ್ತಾ ಇದ್ರು. ಆಗಿನ ಕಾಲದಲ್ಲೆಲ್ಲ ಟಿವಿ ಮೊಬೈಲ್ ಎಲ್ಲ ಇಲ್ವಲ್ಲ, ಮಕ್ಕಳು ಹೀಗೆ ಆಟ ಆಡ್ತಾ ಇದ್ರು. ಏನಾಯ್ತು ಹೀಗೆ ಆಟಾಡ್ತಾ ಇರ್ಬೇಕಾದ್ರೆ ಒಂದಿನ ಅಂತಂದ್ರೆ, ಶ್ರೀಮದಾಚಾರ್ಯರ ಸಾಕ್ಷಾತ್ ಶಿಷ್ಯರು ಪದ್ಮನಾಭ ತೀರ್ಥರು. ಶ್ರೀಮದಾಚಾರ್ಯರ ಚರಿತ್ರೆಯನ್ನ ಕಲಿಬೇಕಾದ್ರೆ ನಾವೆಲ್ಲ ತಿಳ್ಕೊಂಡ್ವಿ ಪದ್ಮನಾಭ ತೀರ್ಥರ ಬಗ್ಗೆ. ಈ ಪದ್ಮನಾಭ ತೀರ್ಥ ಪರಂಪರೆಯಲ್ಲಿ ಬಂದಂತಹ ಸ್ವರ್ಣವರ್ಣ ತೀರ್ಥರು ಅವ್ರೇನ್ ಮಾಡ್ತಾರೆ, ಕಾವೇರಿ ಸ್ನಾನಕ್ಕಾಗಿ ಅಂತ ಶ್ರೀರಂಗಪಟ್ಟಣಕ್ಕೆ ಬಂದಿರ್ತಾರೆ. ಆ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ಸ್ನಾನವನ್ನ ಮುಗಿಸ್ಕೊಂಡು ಅವರು ಅಬ್ಬೂರಿಗೆ ಬರ್ತಾ ಇರ್ತಾರೆ. ಅಬ್ಬೂರಿನ ಹತ್ರ ಬಂದಿರ್ತಾರೆ, ಇನ್ನ ಅಬ್ಬೂರ್ ತಲುಪಿರಲ್ಲ ಅವರು. ಆಗ ಇನ್ನೇನು ಸೂರ್ಯ ಮುಳುಗೋ ಅಂತ ಹೊತ್ತು ಅವ್ರಿಗೆ ಊರು ಕಾಣಿಸ್ತಿರಲ್ಲ. ಎಷ್ಟು ದೂರ ಇದೆ ಊರು ಗೊತ್ತಾಗ್ತಿರಲ್ಲ ಅವ್ರಿಗೆ, ಯಾಕಂದ್ರೆ ಆಗೆಲ್ಲ GPS ಇರ್ಲಿಲ್ಲ ಅಲ್ಲ, ಗೂಗಲ್ ಮ್ಯಾಪ್. ಹಾಗಾಗಿ ದನಗಳನ್ನ ಮೇಯಿಸ್ತಾ ಇದ್ರಲ್ಲ ಮಕ್ಕಳುಗಳು, ಅದರಲ್ಲಿ ಮೇನೆಯಲ್ಲಿ ಕೂತಿದ್ರು ಸ್ವಾಮಿಗಳು. ಮೇನೆ ಅಂದ್ರೆ ಸಣ್ಣ ಪಲ್ಲಕ್ಕಿ ಅಂತ ಏನ್ ಹೇಳ್ತೀವಿ, ಸ್ವಾಮಿಗಳನ್ನ ಎತ್ಕೊಂಡ್ ಬರ್ತಾರಲ್ಲ 4 ಜನ, ಆ ರೀತಿ ಅದ್ರಲ್ಲಿ ಕೂತ್ಕೊಂಡ್ ಬರ್ತಾ ಇರ್ತಾರೆ. ಅವ್ರಿಗೆ ಆ ದನಗಳನ್ನ ಮೇಯಿಸ್ತಾ ಇರೋ ಮಕ್ಕಳ ಮಧ್ಯದಲ್ಲಿ ಒಬ್ಬ ತೇಜಸ್ವಿ ಹುಡುಗ, ಯಾರವನು, ಲಕ್ಷ್ಮೀನಾರಾಯಣ. ಅವನು ನೋಡಿ ಎಲ್ಲ ಗೋಪಾಲಕರು ವೃಂದಾವನದಲ್ಲಿ ಗೋಕುಲದಲ್ಲಿ ಹಸು ಮೇಯಿಸ್ತಾ ಇದ್ರೆ ಮಧ್ಯದಲ್ಲೊಬ್ಬ ಎದ್ದು ಕಾಣ್ತಾ ಇದ್ನಂತೆ. ಯಾರದು? ನಮ್ ಕೃಷ್ಣ. ಹಾಗೆ ಕಾಣಿಸಿದ್ರಂತೆ. ಅಂತ ಗೋಪಾಲಕೃಷ್ಣನನ್ನ ಸ್ಮರಿಸ್ಕೋತಾರೆ ಸ್ವಾಮಿಗಳು. ಮಕ್ಕಳನ್ನ ಹತ್ರಕ್ಕೆ ಕರೀತಾರಂತೆ, ಯಾಕಂದ್ರೆ ಪ್ರಶ್ನೆ ಮಾಡ್ಬೇಕಿತ್ತಲ್ಲ ಅಬ್ಬೂರ್ ಇನ್ನೆಷ್ಟು ದೂರ ಇದೆ ಅಂತ. ಮಿಕ್ಕದವರೆಲ್ಲ ಹೆದರ್ಕೊಂಡು ಓಡೋಗ್ಬಿಡ್ತಾರಂತೆ. ಲಕ್ಷ್ಮೀನಾರಾಯಣ ಮಾತ್ರ ಹತ್ರಕ್ ಬರ್ತಾನೆ. ಮೇನೇಲ್ ಕೂತ್ಕೊಂಡಿರೋರು ಸ್ವಾಮಿಗಳು ಅಂತ ಗೊತ್ತಾಯ್ತು ಅವನಿಗೆ. ಅದಕ್ಕೆ ಅವನೇನ್ ಮಾಡ್ತಾನೆ, ಮನೆಯಲ್ಲಿ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ ತಂದೆ ತಾಯಿಗಳು, ಯಾಕಂದ್ರೆ ಸಾಕ್ಷಾತ್ ಧರ್ಮಾತ್ಮರು ಅವರೆಲ್ಲ. ಅದಕ್ಕೆ ದೀರ್ಘದಂಡ ಪ್ರಣಾಮವನ್ನ ಮಾಡ್ತಾನೆ. ಬಾಲಕರನ್ನ ನೋಡಿ, ಆ ಬಾಲಕ ನಡ್ಕೊಂಡಿದ್ ರೀತಿ ನೋಡಿ ಸ್ವಾಮಿಗಳಿಗೆ ತುಂಬಾ ಖುಷಿ ಆಗತ್ತಂತೆ. ಸ್ವಾಮಿಗಳು ಹೇಳ್ತಾರೆ, ಮಗು ನಿನ್ ಹೆಸರೇನು? ಲಕ್ಷ್ಮೀನಾರಾಯಣ. ನಿಮ್ ಮನೆಯಲ್ಲಿ? ಅದು ಅಬ್ಬೂರಲ್ಲಿ ಆ ತೋಟದಲ್ಲಿದೆ. ನಿಮ್ ತಂದೆ ತಾಯಿಗಳ ಹೆಸರೇನಪ್ಪ? ತಂದೆ ಶೇಷಗಿರಿಯಪ್ಪ, ತಾಯಿ ಗಿರಿಯಮ್ಮ. ಅಬ್ಬೂರು ಇನ್ ಎಷ್ಟು ದೂರ ಇದೆ? ಹೊತ್ತು ಮುಳುಗೋದ್ರ ಒಳಗಡೆ ದನಗಳನ್ನ ಏಳಿಸ್ಕೊಂಡು ನಾವೆಲ್ಲ ಮನೆಗೆ ಹೋಗ್ಬೇಕು. ಸೂರ್ಯ ಮುಳುಗೋದಿಕ್ಕೆ ಇನ್ ಎಷ್ಟು ಹೊತ್ತು ಬೇಕು ಅಂತ ಯೋಚಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನಂತೆ. ಆ ಹುಡುಗ ಅಬ್ಬೂರು ಇಲ್ಲೇ ಹತ್ತಿರದಲ್ಲಿದೆ ಅಂತ ಹೇಳಲಿಲ್ಲ ಡೈರೆಕ್ಟ್ ಆಗಿ. ಹೊತ್ತು ಮುಳುಗೋದ್ರೊಳಗಡೆ ದನಗಳನ್ನೆಲ್ಲ ಕರ್ಕೊಂಡು ನಾವು ಮನೆಗೆ ಹೋಗ್ಬೇಕು, ನಾವೆಲ್ಲ ಸಣ್ಣ ಸಣ್ಣವ್ರು ಬೇರೆ, ನೀವೇ ಅರ್ಥ ಮಾಡ್ಕೊಳ್ಳಿ ಇನ್ ಎಷ್ಟು ದೂರ ಇದ್ದಾನೆ ಸೂರ್ಯ ಮುಳುಗೋದಿಕ್ಕೆ ಅಂತ ಹೇಳ್ತಾನೆ. ಆ ಹುಡುಗ ಈ ರೀತಿ ಮಾತಾಡ್ತಾನಲ್ಲ, ಸ್ವಾಮಿಗಳಿಗೆ ತುಂಬಾ ಖುಷಿ ಆಗತ್ತಂತೆ. ಅದಿರ್ಲಿ ಕಣೋ, ಇಲ್ಲಿ ಕಾಣ್ತಾ ಇದೆಯಲ್ಲ ಗುಡ್ಡ, ಅದ್ಯಾವ್ದದು ಅಂತ ಹತ್ರದಲ್ಲೇ ಇರೋ ಒಂದು ಗುಡ್ಡನ ತೋರಿಸ್ಕೊಂಡು ಮಾತಾಡ್ತಾರಂತೆ. ಆಗ ಆ ಹುಡುಗ ಹೇಳ್ತಾನೆ, ಸ್ವಾಮಿಗಳ ಗುಡ್ಡ ಅಂತ ಕರೀತಾರೆ ಇದನ್ನ ಅಂತ. ಸ್ವಾಮಿಗಳ ಗುಡ್ಡ ಅಂದ್ರೆ ಶ್ರೀ ಬ್ರಹ್ಮಣ್ಯ ತೀರ್ಥರ ಗುರುಗಳು, ಶ್ರೀ ಪುರುಷೋತ್ತಮ ತೀರ್ಥರು ಅಂತ. ಅವರು ಆ ಗುಡ್ಡದ ಮಧ್ಯದಲ್ಲಿ ಒಂದು ಗುಹೆ ಇದೆ, ಅಲ್ಲಿ ವಾಸ ಮಾಡ್ತಾ ಇದ್ರಂತೆ. ಅದಕ್ಕೆ ಆ ಗುಡ್ಡಕ್ಕೆ ಏನ್ ಹೆಸರು ಬಂತು? ಸ್ವಾಮಿಗಳ ಗುಡ್ಡ ಅಂತ ಹೆಸರು ಬಂದ್ಬಿಡ್ತು. ಯಾವ ಸ್ವಾಮಿಗಳು? ಗುಡ್ಡದ ಸ್ವಾಮಿಗಳು. ನೀನ್ ಅವ್ರನ್ನ ನೋಡಿದ್ಯಾ? ಓ, ನೋಡ್ದೆ ಏನು, ಎಷ್ಟೋ ಸರಿ ನೋಡ್ಬಿಟ್ಟಿದೀನಿ. ನಮ್ಮೂರಿಗೆ ಯಾವಾಗ್ಲೂ ಬರ್ತಾ ಇರ್ತಾರೆ, ನದಿಲ್ ಸ್ನಾನ ಮಾಡ್ತಾರೆ. ನಮ್ ದೊಡ್ಡಮ್ಮ ಅಂದ್ರೆ ತಾಯಿಯ ಅಕ್ಕ, ಅವ್ರ ಮನೇಲಿ ಪೂಜೆ ಮಾಡ್ತಾರೆ, ಎಲ್ರಿಗೂ ತೀರ್ಥ ಕೊಡ್ತಾರೆ, ಮಕ್ಕಳಿಗೆ ದೇವ್ರಿಗೆ ನೈವೇದ್ಯಕ್ಕಿಟ್ಟಿರೋ ಹಣ್ಣು ಕಲ್ಸಕ್ರೆ ದ್ರಾಕ್ಷಿ ಎಲ್ಲಾ ಕೊಡ್ತಾರೆ. ನನಗೊಂದ್ಸರಿ ದೊಡ್ಡ ಜ್ವರ ಬಂದ್ಬಿಟ್ಟಿತ್ತು. ನಮ್ಮಪ್ಪ ಗುಡ್ಡ ಸ್ವಾಮಿಗಳ ಕೈಯಲ್ಲಿ ತೀರ್ಥ ಹಾಕ್ಸಿದ್ರು, ಜ್ವರ ಓಡ್ ಹೋಯ್ತು. ನಮ್ಮೂರಲ್ಲಿ ಯಾರಿಗಾದ್ರೂನು ಏನೇ ಜ್ವರ ಬಂದ್ರೂನು ಯಾರು ಔಷಧಿ ಕೊಡ್ಸೋದೇ ಇಲ್ಲ ಅಂತ ಈ ಹುಡುಗ ತುಂಬಾ ಜೋರಾಗಿ ಪಟ 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 ಅಂತ ಮಾತಾಡ್ತಾ ಇದ್ರೆ ಸ್ವಾಮಿಗಳಿಗೆ ತುಂಬಾ ಕೇಳಿಸ್ಕೊಳಕ್ ಆನಂದ ಆಗತ್ತಂತೆ. ಆಗ ಸ್ವಾಮಿಗಳು ಹೇಳ್ತಾರೆ, ಸ್ವಾಮಿಗಳಿರೋ ಕಡೆ ಹೋಗೋಣ ಬರ್ತೀಯಾ ಅಂತ ಕರೀತಾರೆ. ಹ್ಮ್, ಯಾಕೋ, ನಾನ್ ಯಾಕೆ ಬರ್ಲಿ ಆ ಗುಡ್ಡಕ್ಕೆ, ಅಲ್ಲಿ ಹುಲಿ ಕರಡಿ ಎಲ್ಲ ಬರ್ತಿರುತ್ತಂತೆ. ಹಾಗಾದ್ರೆ ಅವ್ರು ಹೇಗೋ ಅಲ್ಲಿದ್ದಾರೆ? ಅವ್ರ ಸ್ವಾಮಿಗಳು ಅದಕ್ಕೆ ಇದ್ದಾರೆ. ಸ್ವಾಮಿಗಳಾದ್ರೇನೋ ಹುಲಿ ಕರಡಿಗಳು ಬರೋ ಗುಡ್ಡದಲ್ಲಿ ಅವ್ರು ಹೆಂಗೋ ಇರ್ತಾರೆ ಸ್ವಾಮಿಗಳು.
ಅವ್ರಿಗೆ ದೇವ್ರು ಕಾಣಿಸ್ತಾರಂತೆ. ಹುಲಿ ಕರಡಿ ಏನು ಮಾಡಲ್ವಂತೆ. ನಿನ್ಗ್ಯಾರು ಹೀಗ್ ಹೇಳಿದ್ರು? ನಮ್ಮೂರಲ್ಲಿ ಎಲ್ಲ ಹೇಳ್ತಾರೆ. ನಮ್ ಮನೇಲಂತೂ ಅವ್ರದೇ ಮಾತು. ನಮ್ಮಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ, ಅಮ್ಮ ಎಲ್ರೂ ಯಾವಾಗ್ಲೂ ಹೇಳ್ತಿರ್ತಾರೆ. ಹೋಗ್ಲಿ ಬಿಡು, ನಮ್ ಮೇನೇಲ್ ಕೂತ್ಕೋ, ನಿನ್ನನ್ನು ಊರಿಗೆ ಬಿಟ್ಟು ನಾವು ಗುಡ್ಡಕ್ಕೆ ಹೋಗ್ತೀವಿ. ಹ್ಞೂ, ಯಾಕೋ? ಮೇನೇಲ್ ಕೂತ್ಕೊಳೋದಕ್ಕೆ ನಾನೇನ್ ಸ್ವಾಮಿನಾ? ಹಾಗಾದ್ರೆ ನಿನ್ನನ್ ಸ್ವಾಮಿಗಳಾಗ್ ಮಾಡ್ಬಿಡೋಣ ಬಿಡು. ಆ, ಸರಿ ಹೋಯ್ತು. ನಮ್ ದೊಡ್ಡಮ್ಮನ್ ಮಗನ್ನ ಗುಡ್ಡದ್ ಸ್ವಾಮಿಗಳು ಸ್ವಾಮಿ ಮಾಡ್ಬಿಟ್ಟಿದ್ದಾರೆ. ನನ್ನನ್ನ ನೀವು ಸ್ವಾಮಿ ಮಾಡ್ಬಿಟ್ರೆ ಸರಿ ಅಂತ ಹೇಳ್ತಾನೆ. ಆಗ್ಬಾರ್ದೇನೋ ಅಂತ ಸ್ವಾಮಿಗಳು ಕೇಳಿದ್ರೆ, ನಾನ್ ಸ್ವಾಮಿ ಆದ್ರೆ ನಮ್ಮ ಅಪ್ಪನ್ ಜೊತೆಲಿ ಕೆಲ್ಸಕ್ ಯಾರ್ ಸಹಾಯ ಮಾಡ್ತಾರೆ? ತೋಟ ನೋಡ್ಕೊಳೋರ್ ಯಾರು? ದನಗಳ ಗತಿ ಏನು ಅಂತ ಕೇಳ್ತಾನೆ. ಅಲ್ವೋ, ಗುಡ್ಡದ್ ಸ್ವಾಮಿಗಳಿಗೆ ದೇವ್ರು ಕಾಣಿಸ್ತಾರೆ ಅಂತ ನೀನೇ ಹೇಳ್ದೆ. ನಿನಗೂ ಹಾಗೆ ದೇವ್ರನ್ನ ನೋಡೋದು ಒಳ್ಳೇದು ಅಥವಾ ತೋಟ ನೋಡ್ಕೊಂಡೇ ಇರ್ತೀಯ ನೀನು? ಸ್ವಾಮಿಗಳಾದವ್ರಿಗೆಲ್ಲ ದೇವ್ರು ಸಿಕ್ಬಿಡ್ತಾನಾ ಅಂತ ಹುಡುಗ ಕೇಳ್ತಾನಂತೆ. ನಾವ್ ನಿನಗ್ ತೋರಿಸ್ತೀನಿ ಬಾರಯ್ಯ ಅಂತ ಕರೆದ್ರೆ, ಅದೇನೋ ಅದೆಲ್ಲ ನನಗ್ ಗೊತ್ತಾಗಲ್ಲ. ನಮ್ ಗುಡ್ಡ ಸ್ವಾಮಿಗಳು ಯಾವಾಗ್ಲೂ ಹೇಳ್ತಿರ್ತಾರೆ ಎಲ್ಲಾ ದೇವ್ರೇ ಮಾಡಿಸೋದು ಅಂತ. ಅದಕ್ಕೆ ದೇವ್ರು ಮಾಡಿಸ್ದಂಗ್ ಆಗ್ಲಿ. ನಾನೀಗ ದನಗಳನ್ನ ಕಟ್ಕೊಂಡು ಮನೆಗೆ ಹೋಗ್ಬೇಕು, ಹೊತ್ತಾದ್ರೆ ಅಪ್ಪ ಅಮ್ಮ ಬೈತಾರೆ ಅಂತ ಹೇಳಿ ಅವನು ಹೊರಡ್ತಾನೆ. ಸ್ವಾಮಿಗಳು ಈ ಹುಡುಗ ಸಾಮಾನ್ಯದವನಲ್ಲ. ಹತ್ರಕ್ ಕರ್ದ್ ಹೇಳ್ತಾರಂತೆ, ನಾರಾಯಣನ ಸ್ಮರಣೆ ಮಾಡಿ ತಲೆ ಮೇಲೆ ಮಂತ್ರಾಕ್ಷತೆ ಹಾಕಿ ಆ ಹುಡುಗನ ತಲೆ ಮೇಲೆ ತಮ್ಮ ದಿವ್ಯ ಹಸ್ತವನ್ನ ಇಡ್ತಾರೆ. ಸ್ವಾಮಿಗಳ ಮೇಲೆ ಮುಂದಕ್ಕೆ ಹೋಗುತ್ತೆ. ಎಲ್ಲಿ ತನಕ ಲಕ್ಷ್ಮೀನಾರಾಯಣ ಕಾಣಿಸ್ತಾ ಇರ್ತಾನೋ ಅಲ್ಲಿ ತನಕ ಅವನನ್ನೇ ನೋಡ್ತಿರ್ತಾರಂತೆ ಸ್ವಾಮಿಗಳು ಕೂತ್ಕೊಂಡು ಮೇನೇಲಿ. ಈ ಕಡೆ ಲಕ್ಷ್ಮೀನಾರಾಯಣ ಕೂಡ ದನ ಕರುಗಳ ಹೆಸರಿಡಿದು ಕೂಗ್ತಾನೆ. ಅವು ಅಂಬಾ ಅಂಬಾ ಅನ್ಕೊಂಡು ಓಡ್ಕೊಂಡ್ ಬರ್ತಾವಂತೆ. ಅವ್ರನ್ನೆಲ್ಲ ಕರ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದಾನೆ. ಜೊತೆಲಿದ್ರಲ್ಲ ಹುಡುಗರು ಓಡೋಗಿದ್ರಲ್ಲ ಅವರೆಲ್ಲ ಹೇಳ್ತಾರಂತೆ, ಏನಯ್ಯ ಲಕ್ಷ್ಮೀನಾರಾಯಣ, ಸ್ವಾಮಿಗಳು ನಿನ್ ಜೊತೆ ತುಂಬಾ ಹೊತ್ತು ಮಾತಾಡ್ತಾ ಇದ್ರಲ್ಲ? ಆಗ ಲಕ್ಷ್ಮೀನಾರಾಯಣ ಹೇಳ್ತಾನಂತೆ, ಹೌದೌದು, ಏನೇನೋ ಕೇಳಿದ್ರು, ನನ್ನನ್ ಸ್ವಾಮಿ ಮಾಡ್ಬಿಡ್ತಾರಂತೆ. ಓ, ಹಾಗಾದ್ರೆ ನಮ್ಗೆಲ್ಲ ನೀನ್ ಸ್ವಾಮಿ ಆಗ್ತೀಯಾ? ಅದೇನೋ ಅಪ್ಪ, ಅವ್ರಂತೂ ಹಂಗೆ ಹೇಳಿದ್ರು. ನೀನ್ ಸ್ವಾಮಿ ಆದ್ರೆ ನಮ್ಮನ್ನೆಲ್ಲ ಮರಿಬೇಡಪ್ಪ ಅಂತ ಹುಡುಗರು ಹೇಳಿದ್ರೆ, ಇಲ್ಲ ಇಲ್ಲ, ನಾನ್ ಸ್ವಾಮಿ ಆದ್ರೆ ನನ್ಗೇನ್ 2 ಕೋಡ್ ಬರುತ್ತಾ? ನಾನ್ ದೊಡ್ಡವನು. ನಾನು ಆ ರೀತಿ ತಿಳಿಯೋದೇ ಇಲ್ಲ ದೊಡ್ಡವನು ಅನ್ಕೊಂಡು ಅಂತ ಹೇಳಿ ಹುಡುಗರೆಲ್ಲ ಮಾತಾಡ್ಕೊಂಡ್ ಮನೆ ಸೇರ್ಕೋತಾರಂತೆ. ಈ ಕಡೆ ಸ್ವರ್ಣವರ್ಣ ತೀರ್ಥರು ಪುರುಷೋತ್ತಮ ತೀರ್ಥರ ಹತ್ರ ಬರ್ತಾರೆ. ಅವರಿಬ್ರು ತಬ್ಕೋತಾರೆ ಪ್ರೀತಿಯಿಂದ. ಆಮೇಲೆ ಇಬ್ರು ಒಬ್ರಿಗೊಬ್ರು ಕುಶಲ ಪ್ರಶ್ನೆಗಳನ್ನ ಮಾಡ್ಕೋತಾರೆ. ಪುರುಷೋತ್ತಮ ತೀರ್ಥರ ಪಕ್ಕದಲ್ಲೇ ಒಬ್ಬ ತೇಜಸ್ವಿ ಬಾಲಯತಿಗಳನ್ನ ನೋಡ್ತಾರೆ. ಅವರೇ ಬ್ರಹ್ಮಣ್ಯ ತೀರ್ಥರು. ಆ ಬಾಲಯತಿಗಳು ಮತ್ಯಾರೂ ಅಲ್ಲ, ಈ ನಮ್ಮ ಲಕ್ಷ್ಮೀನಾರಾಯಣ ಏನಿದಾನಲ್ಲ ಅವನ್ ದೊಡ್ಡಮ್ಮನ್ ಮಗನೇ, ಅಂದ್ರೆ ತಾಯಿಯ ಅಕ್ಕನ ಮಗ. ಆ ಬಾಲಯತಿಗಳನ್ನ ನೋಡಿ ಸ್ವರ್ಣವರ್ಣ ತೀರ್ಥರಿಗೆ ತುಂಬಾ ಖುಷಿ ಆಗತ್ತಂತೆ. ನಮಗೂ ಈ ರೀತಿ ತೇಜಸ್ವಿ ಶಿಷ್ಯ ಒಬ್ಬ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾರಂತೆ ಪುರುಷೋತ್ತಮ ತೀರ್ಥರ ಹತ್ರ. ಆಗ ಪುರುಷೋತ್ತಮ ತೀರ್ಥರು ಹೇಳ್ತಾರಂತೆ, ಮಾರ್ಗದಲ್ಲೇ ಭಗವಂತ ದೊರಕಿಸ್ಕೊಟ್ಬಿಟ್ನಲ್ಲಪ್ಪ ಅಂತ, ದಾರಿಲೇ ಸಿಕ್ಕದ್ನಲ್ಲ ಈಗ ತಾನೇ ನಿಮ್ಗೆ ಅಂತ. ಅದನ್ನ ಕೇಳಿ ಸ್ವರ್ಣವರ್ಣ ತೀರ್ಥರ್ಗೆ ಅನ್ಸುತ್ತಂತೆ, ಓ, ಹಾಗಾದ್ರೆ ಸದ್ಯದಲ್ಲೇ ನಮ್ಮ ಆಸೆ ಅನ್ನುವಂಥದ್ದು ಈಡೇರತ್ತೆ ಅಂತ ಅನ್ಕೊಂಡ್ರಂತೆ. ಈ ಕಡೆ ಮಗ ಕತ್ಲಾದ್ರೂ ಬಂದಿಲ್ಲ. ತಂದೆ ದಾರಿ ನೋಡ್ತಾ ಇರ್ತಾರೆ ಅಪ್ಪ ಅಮ್ಮ. ಹೊಟ್ನಲ್ಲಿ ಹಟ್ಟಿಲಿ ದನ ಕಟ್ಬಿಟ್ಟು ಬಂದ. ಗಿರಿಯಮ್ಮ ಕೇಳ್ತಾಳಂತೆ, ಇಷ್ಟ್ ಯಾಕಪ್ಪ ತಡ ಆಯ್ತು? ಆಗ ಮಗ ಹೇಳ್ತಾನೆ, ಯಾರೋ ಸ್ವಾಮಿಗಳು ಮಾತಾಡಿಸ್ತಾ ನಿಂತ್ಕೊಂಡ್ಬಿಟ್ಟಿದ್ರಮ್ಮ. ಯಾರೋ ಗುಡ್ಡದ ಸ್ವಾಮಿಗಳ? ಅಲ್ಲಮ್ಮ, ಅವ್ರ ಗುರ್ತು ನನಗಿಲ್ವಾ? ಅವ್ರಕ್ಕಿಂತ ಜೋರಾಗಿದ್ದಾರಮ್ಮ. ಹಾಗನ್ಬಾರ್ದಪ್ಪ. ಅಲ್ಲಮ್ಮ, ನಾನೇನ್ ಬೈದಂಗ? ಬಾರಿ ಮಾತಾಡ್ತಾರೆ ಅಂತ ಹೇಳ್ದೆ ಅಷ್ಟೇ. ನನ್ನನ್ ಕರೆದು ತುಂಬಾ ಮಾತಾಡಿದ್ರಮ್ಮ. ಆಮೇಲೆ ನನ್ನನ್ನ ಮೇನೇಲ್ ಕೂತ್ಕೊ ಅಂದ್ರು. ಮೇನೇಲ್ ಕುತ್ಕೊಳಕ್ ನಾನೇನ್ ಸ್ವಾಮಿನಾ ಅಂದ್ರೆ, ನನ್ನನ್ನು ಸ್ವಾಮಿ ಮಾಡ್ತೀನಿ ಅಂದ್ರು. ಆಗ ಪಾಪ ಅಮ್ಮ ಹೆದರ್ಕೊಂಡ್ಬಿಡ್ತಾಳಂತೆ, ಏನು, ನಿನ್ನನ್ ಸ್ವಾಮಿ ಮಾಡ್ತಾರಂತ? ಅಲ್ಲಮ್ಮ, ಅವ್ರು ಹಂಗಂದ್ರೆ ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗ್ತೀಯಾ ಅಂತ. ಗಿರಿಯಮ್ಮಂಗೆ ಮಗ ಎಲ್ಲಿ ಸ್ವಾಮಿ ಆಗ್ಬಿಡ್ತಾನೆ ಅಂತ ಸಂದೇಹ. ಮಗ ಮನೆ ಬಿಟ್ಟು ಹೋಗಕ್ ಬಿಡ್ಲಿಲ್ವಂತೆ. ಇಷ್ಟ್ರೊಳತ್ತಗೇನಾಯ್ತು, ಶೇಷಗಿರಿಯವರು ಬರ್ತಾರೆ ಮನೆಗೆ. ಹೆಂಡತಿಯಿಂದ ಎಲ್ಲಾ ವಿಚಾರ ಗೊತ್ತಾಗತ್ತೆ. ಸ್ವಾಮಿಗಳು ಮಗನ್ಗೆ ಮಂತ್ರಾಕ್ಷತೆ ಹಾಕಿದ್ದು ಕೇಳಿ ಸಂತೋಷ ಏನೋ ಆಗತ್ತಂತೆ. ಆದ್ರೆ ಮಗನ್ನ ಸ್ವಾಮಿಗಳು ಸ್ವಾಮಿ ಆಗ್ತೀಯಾ ಅಂತ ಕೇಳಿದ್ದಿಕ್ ಮಾತ್ರ ತುಂಬಾ ಒಂಥರ ಬೇಜಾರಾಗತ್ತಂತೆ. ಮಾರನೇ ದಿನ ಪುರುಷೋತ್ತಮ ತೀರ್ಥರು
ಮಗನ್ ಜೊತೆ ಅಪ್ಪ ಅಮ್ಮ ಇಬ್ರು ಬರ್ಬೇಕು ಅಂತ ಹೇಳ ಕಳಿಸ್ತಾರೆ. ಗಿರಿಯಮ್ಮಂಗೆ ಸಿಕ್ಕಾಪಟ್ಟೆ ಟೆನ್ಷನ್ ಶುರುವಾಗತ್ತೆ. ಶೇಷಗಿರಿ ಅಪ್ಪ ಕೂಡ ಏನಾದ್ರೂ ಆಗ್ಲಿ ದೊಡ್ಡೋರ್ ಕರೆದಿದ್ದಾರೆ, ನಾವು ಹೋಗಲ್ಲ ಅನ್ಬಾರ್ದು, ನಡಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಹೋಗ್ಬೇಕಾದ್ರೆ ಗಿರಿಯಮ್ಮ ಹೇಳ್ತಾಳಂತೆ, ಮಗನ್ನ ಸನ್ಯಾಸಿಯಾಗಿ ಮಾತ್ರ ಮಾಡಬೇಡಿ ಅಂತ ಮೊದ್ಲು ಪ್ರಾರ್ಥನೆ ಮಾಡ್ಕೊಂಬಿಡಿ ಅಂತ. ಶೇಷಗಿರಿ ಅವರು ಪುರುಷೋತ್ತಮ ತೀರ್ಥರು, ಸ್ವರ್ಣವರ್ಣ ತೀರ್ಥರು, ಬಾಲಯತಿಗಳಿದ್ರಲ್ಲ ಆ ಬ್ರಹ್ಮಣ್ಯ ತೀರ್ಥರು, ಅವರೆಲ್ಲಾರ್ಗು ನಮಸ್ಕಾರ ಮಾಡಿ ಕೈ ಜೋಡಿಸಿ ನಿಂತ್ಕೋತಾರಂತೆ. ಸ್ವಾಮಿಗಳು ಕೂತ್ಕೊಳಕ್ ಹೇಳ್ತಾರೆ. ಶೇಷಗಿರಿ ಅವರು ಸ್ವರ್ಣವರ್ಣ ತೀರ್ಥರೇನ್ ಗೊತ್ತಿಲ್ಲದೆ ಇರೋರಲ್ಲ ಅವ್ರಿಗೆ, ಯಾಕಂದ್ರೆ ಇವರು ಕೂಡ ಶ್ರೀಮಠದ ಶಿಷ್ಯರೇ ಆಗಿದ್ರು. ಅದಕ್ಕೋಸ್ಕರ ಮಠದ ಸ್ವಾಮಿಗಳು ಬಂದಿರೋದ್ ನೋಡಿ ತುಂಬಾ ಖುಷಿ ಆಗ್ತಾರಂತೆ. ಸ್ವರ್ಣವರ್ಣ ತೀರ್ಥರು ಪುರುಷೋತ್ತಮ ತೀರ್ಥರಿಗೆ ಲಕ್ಷ್ಮೀನಾರಾಯಣನನ್ನ ತೋರಿಸ್ತಾನಂತೆ. ಇವನೇ ನೋಡಿ ನಮಗ್ ಸಿಕ್ಕಿದ್ ಮಾರ್ಗದರ್ಶಕ ಅಂತ ಹೇಳ್ತಾರೆ. ದಾರಿಯಲ್ಲಿ ಸಿಕ್ಕಿದ್ನಲ್ಲ ಇದೇ ಹುಡುಗ ಅಂತ ಹೇಳ್ತಾರೆ. ಗಿರಿಯಮ್ಮಂಗೆ ಮಾತ್ರ ಆಮೇಲೆ ಏನ್ ಮಾಡ್ತಾರೆ ಸ್ವಾಮಿಗಳು, ಈ ಲಕ್ಷ್ಮೀನಾರಾಯಣನನ್ನ ಹತ್ರಕ್ ಕರೆದು ಕೂಡಿಸ್ಕೋತಾರಂತೆ. ಗಿರಿಯಮ್ಮಂಗೆ ಮಗನ್ನ ಸ್ವಾಮಿಗಳು ಕರೆದು ಹತ್ರಕ್ ಕೂಡಿಸ್ಕೊಂಡಿದ್ರಿಂದ ಖುಷಿ ಆಗ್ಲಿಲ್ವಂತೆ. ಯಾಕಂದ್ರೆ ಇದೇ ರೀತಿ ಪುರುಷೋತ್ತಮ ತೀರ್ಥರು ಒಂದ್ಸರಿ ಅವಳ ಅಕ್ಕನ ಮಗನ್ನ ಹತ್ರದಲ್ಲಿ ಕೂಡಿಸ್ಕೊಂಡು ತಲೆ ಬೋಳ್ಸಿ ಜೊತೆಯಲ್ಲಿ ಇಟ್ಕೊಂಡು ಈಗ ಸನ್ಯಾಸಿನೇ ಮಾಡ್ಬಿಟ್ಟಿದ್ದಾರೆ, ಶಿಷ್ಯನನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿ ಇವ್ರಿಗೆ ನನ್ನ ಮಗಂಗ್ ತಲೆ ಬೋಳಿಸ್ಬಿಡ್ತಾರೇನೋ ಅಂತ ಅವಳು ಗಂಡಂಗ್ ಹೇಳ್ತಾಳಂತೆ ಕಿವಿಲ್ ಮೆಲ್ಲಗೆ. ಸ್ವಾಮಿಗಳು ಮಗನ್ಗೆ ಸನ್ಯಾಸ ಕೊಡ್ತಾರೆ ಅಂದ್ರೆ ಏನ್ ಮಾಡ್ತೀರಾ ಅಂತ. ಶೇಷಗಿರಿ ಅವ್ರಿಗೆ ಹೇಳ್ತಾರೆ, ಏನ್ ಮಾಡ್ಬೇಕು ಏನ್ ಹೇಳ್ಬೇಕು ನೀನೇ ಹೇಳು ಅಂತ. ಖಂಡಿತ ಒಪ್ಪಬೇಡಿ, ಸ್ವಾಮಿಗಳ ಕಾಲ್ ಮೇಲೆ ಬಿದ್ದು ಬೇಡ್ಕೊಳ್ಳಿ ಅಂತ. ಶೇಷಗಿರಿ ಅವ್ರು ಹೇಳ್ತಾರೆ, ದೈವ ಸಂಕಲ್ಪ ಹೇಗಿದ್ಯೋ ಹಾಗಾಗ್ಲಿ, ನಾನಂತೂ ಪ್ರಾರ್ಥನೆ ಮಾಡ್ತೀನಿ ಅಂತ. ಇಷ್ಟರಲ್ಲಿ ಸ್ವರ್ಣವರ್ಣ ತೀರ್ಥರು ಹೇಳ್ತಾರಂತೆ, ಶೇಷಗಿರಿ ಅಪ್ಪ, ನೀವು ಜನ್ಮಾಂತರದಲ್ಲಿ ಮಾಡಿರುವಂತ ಸುಕೃತದಿಂದ ನೀವಿಂತ ಮಗನ್ ಪಡ್ಕೊಂಡಿದ್ದೀರಾ. ಇವನ್ ಕೀರ್ತಿ ಧ್ರುವ ಮಹಾರಾಜನ್ ಕೀರ್ತಿ ತರ ಬೆಳಗುತ್ತೆ ಅಂತ ಹೇಳ್ತಾರೆ. ಇವತ್ತಿಗೂ ಕೂಡ ನಾವು ಧ್ರುವ ಮಹಾರಾಜನ್ ನೆನೆಸ್ಕೋತೀವಿ, ಪ್ರಹ್ಲಾದ್ ಮಹಾರಾಜನ್ ನೆನೆಸ್ಕೋತೀವಿ. ಅದಕ್ಕೆ ಶೇಷಗಿರಿ ಅಪ್ಪ ಅವ್ರು ಹೇಳ್ತಾರೆ, ಪರಮಾನುಗ್ರಹ ಅಂತ. ಸ್ವರ್ಣವರ್ಣ ತೀರ್ಥರು, ಆದ್ರೆ ಮಗನ್ನ ವಿದ್ಯಾವಂತನಾಗ್ ಮಾಡಲ್ವಾ, ಕೊನೆ ತನಕ ದನ ಕಾಯೋನಾಗೇನೆ ಇರಿಸ್ತೀಯ ನೀನು ಅಂತ. ವಿದ್ಯಾವಂತ ಆಗ್ಬೇಕು ಅಂತ ನನಗೇನೋ ಆಸೆ ಇದೆ, ಆದ್ರೆ ಅಂತ ಸಂದರ್ಭ ಬಂದಿಲ್ಲ. ದಾರಿದ್ರ್ಯದಿಂದ ಇನ್ನೂ ಅವನಿಗೆ ಜನಿವಾರ ಹಾಕೋದಕ್ಕೆ ನನಗಾಗ್ತಾ ಇಲ್ಲ, ಅಂದ್ರೆ ಉಪನಯನ ಮಾಡೋದಕ್ಕೆ ಅನುಕೂಲ ಆಗಿಲ್ಲ, ಇನ್ನು ವಿದ್ಯಾಭ್ಯಾಸದ ಯೋಚನೆ ಎಲ್ಲಿ ಅಂತ. ಆಗ ಗುರುಗಳು ಹೇಳ್ತಾರೆ, ನೀವ್ ಯಾವ್ದಕ್ಕೂ ಯೋಚಿಸ್ಬೇಡಪ್ಪ, ಗೋಪಿನಾಥನ ಕೃಪೆ ನಿನ್ನ ಮಗನಲ್ಲಿ ಪೂರ್ಣವಾಗಿದೆ. ಅದಕ್ಕೋಸ್ಕರ ನಮ್ಮಲ್ಲಿ ಗೋಪಿನಾಥನೇ ನಿಂತು ಪ್ರೇರಣೆ ಮಾಡಿ ನಿಮ್ ಹತ್ರ ಕರ್ಕೊಂಬಂದಿದ್ದಾನೆ. ಹುಡುಗ ಜಗತ್ತಿನವರೆಲ್ಲ ಪೂಜೆ ಮಾಡೋ ರೀತಿ ಆಗ್ತಾನೆ, ಇವನಿಂದ ಲೋಕ ಕಲ್ಯಾಣ ಆಗ್ಬೇಕಾಗಿದೆ ಅಂತ ಹೇಳ್ತಾರೆ. ನಿಮ್ಮ ಅನುಗ್ರಹ ಆದ್ರೆ ಯಾವ್ದ್ ತಾನೇ ಆಗಲ್ಲ ಅಂತ ತಂದೆ ಹೇಳಿದ್ರೆ, ಸಂದೇಹ ಇಲ್ಲಪ್ಪ, ಆದ್ರೆ ಹುಡುಗನ್ ಮಾತ್ರ ಗೋಪಿನಾಥನ್ ಪೂಜೆಗೆ ನೀನ್ ಬಿಟ್ಬಿಡು ಅಂತ ಹೇಳ್ತಾರೆ. ಅರ್ಥ ಏನು? ಸನ್ಯಾಸಿ ಮಾಡು ಅಂತ ಹೇಳ್ತಾ ಇದ್ದಾರೆ. ಆಗ ಶೇಷಗಿರಿ ಅಪ್ಪ ಹೇಳ್ತಾರೆ, ಮಗ ಸನ್ಯಾಸಿ ಆಗೋದ್ರಲ್ಲಿ ಸಮಾಧಾನ ಇಲ್ಲ ಅನ್ನೋಂಥದ್ದು ಗೊತ್ತಾಗೋದಿಕ್ಕೆ ಗೋಪಿನಾಥನ್ ಪೂಜೆ ಅಧಿಕಾರಿಗಳು ಸನ್ಯಾಸಿಗಳು ಮಾತ್ರ ಅಲ್ವಾ ಮಾಡೋದು ಅಂತ ಹೇಳ್ತಾರೆ. ಹೌದಯ್ಯ, ನಿನ್ ಮಾತ್ ನಿಜ ಅಂತ ಹೇಳ್ತಾರೆ. ಆಗ ಪಾಪ ಅವನ್ ತುಂಬಾ ಭಯ ಆಗತ್ತೆ, ಅದಕ್ಕೆ ಅವನು ಸೈಲೆಂಟ್ ಆಗ್ಬಿಡ್ತಾನೆ, ಏನು ಮಾತಾಡಕ್ ತೋಚಲ್ಲ. ಆಗ ಇವರೇ ಹೇಳ್ತಾರೆ ಗುರುಗಳು, ಮಗನ್ ಮೇಲೆ ತಂದೆ ತಾಯಿಗಳಿಗೆ ಅಭಿಮಾನ ಇರೋದು ಸಹಜ ಅಪ್ಪ, ಆದ್ರೆ ಅವನ್ ಬರೀ ನಿಮ್ ಮಗ ಅಲ್ಲ, ಇಡೀ ಲೋಕಕ್ಕೇನೆ ಅವನು ಮಹಾ ಲಾಭ ತಂದು ಕೊಡ್ಬೇಕಲ್ವಾ ಅವನು. ಈ ಸಂದರ್ಭ ಕಳ್ಕೋಬೇಡಿ, ನೀವು ಮಗನ್ ಜೊತೆ ಮಠದಲ್ಲೇ ಇದ್ಬಿಡಿ, ಸಂಸ್ಥಾನನೇ ನಿಮ್ದು ಅಂತ ಹೇಳ್ತಾರೆ. ಈ ಗೋಪಿನಾಥ ದೇವರು ಯಾರು ಅಂತಂದ್ರೆ ಸಾಕ್ಷಾತ್ ಶ್ರೀಮದಾಚಾರ್ಯರು ಆ ಪ್ರತಿಮೆಯನ್ನ ಪೂಜೆ ಮಾಡಿ ಪದ್ಮನಾಭ ತೀರ್ಥರಿಗೆ ಕೊಟ್ಟಿರ್ತಾರೆ, ಆ ಪರಂಪರೆಯಲ್ಲಿ ಬಂದಿರುವಂತಹ ಭಗವಂತ. ಅದಕ್ಕೆ ಶೇಷಗಿರಿ ಹೇಳ್ತಾನೆ, ಆಯ್ತು ನೀವನ್ ಹೇಳ್ದಂಗೆ ಆಗ್ಲಿ ಅಂತ. ಅಷ್ಟೆಲ್ಲ ಆದ್ಮೇಲೆ ತಾಯಿನ ಒಪ್ಪಿಸ್ಬೇಕಲ್ಲ, ತಾಯಿ ಕೂಡ ಏನು ಮಾತಾಡಲ್ಲ, ಮಠದಲ್ಲೇನೆ ಉಪನಯನ ಆಗತ್ತೆ. ಒಂದಷ್ಟು ದಿನಗಳಾದ್ಮೇಲೆ ಶೇಷಗಿರಿ ಅಪ್ಪ ಅವ್ರು ಏನ್ ಮಾಡ್ತಾರೆ, ತೋಟನ್ನ ಗುತ್ತಿಗೆ ಕೊಟ್ಟು ಮಠಕ್ಕೆ ಬರ್ತಾರೆ. ಸ್ವರ್ಣವರ್ಣರು ಸಂಚಾರ ಮಾಡ್ತಾ ಶ್ರೀರಂಗಕ್ಕೆ ಬರ್ತಾರೆ. ಶ್ರೀರಂಗ ಅಂದ್ರೆ ಯಾವುದು? ರಾಮೇಶ್ವರದ ಹತ್ರ ಇದೆ ಶ್ರೀರಂಗ, ಆಯ್ತಾ? ಮೈಸೂರು ಹತ್ರ ಇರೋದು ಶ್ರೀರಂಗ ಪಟ್ಟಣ, ರಾಮೇಶ್ವರದ ಹತ್ರ ಇರೋದು ಶ್ರೀರಂಗ. ಈ ಸ್ವರ್ಣವರ್ಣ ತೀರ್ಥರು ಅಂತ ಯಾರಿದಾರಲ್ಲ, ಈಗ ಮೇನೆಲೆಲ್ಲ ಬಂದ್ರಲ್ಲ, ನಮ್ಮ ಶ್ರೀಪಾದರಾಜರಿಗೆ ಸನ್ಯಾಸ ಕೊಟ್ಟವರು, ಆ ಸ್ವರ್ಣವರ್ಣ ತೀರ್ಥರ ಮೂಲ ವೃಂದಾವನ ಇವತ್ತಿಗೆ ಶ್ರೀರಂಗಮ್ಮಲ್ಲೇ ಇದೆ, ಆಯ್ತಾ? ಅದು ಶ್ರೀಪಾದರಾಜರ ಮಠ ಅಂತ ಕರ್ಸ್ಕೊಳುತ್ತೆ. ಈ ರಂಗನಾಥ ಎಲ್ಲಿಂದ ಬಂದ ಅಂದ್ರೆ, ಶ್ರೀರಂಗದಲ್ಲಿರೋ ರಂಗನಾಥ ಅವನನ್ನ ವಿಮಾನ ರಂಗನಾಥ ಅಂತ ಕರೀತಾರೆ. ಯಾಕಂದ್ರೆ ಈ ಮೂರ್ತಿನ ಬ್ರಹ್ಮದೇವರು, ಅದಾದ್ಮೇಲೆ ಸೂರ್ಯದೇವರು,
ಅದಾದ್ಮೇಲೆ ಸೂರ್ಯವಂಶದಲ್ಲಿ ಬಂದಂತಹ ದಶರಥ ಮಹಾರಾಜ, ಆ ದಶರಥನ್ ಮಹಾರಾಜನ್ ಮಗ ಯಾರು, ಸಾಕ್ಷಾತ್ ರಾಮದೇವ್ರು, ಅವರು ಕೂಡ ಲೋಕ ಶಿಕ್ಷಣಕ್ಕೆ ಪೂಜೆ ಮಾಡ್ತಿದ್ರಂತೆ. ಪಟ್ಟಾಭಿಷೇಕ ಆದ್ಮೇಲೆ ವಿಭೀಷಣಂಗೆ ಕೊಟ್ಟಿದ್ರಂತೆ ಅದನ್ನ. ಈಗ್ಲೂ ಕೂಡ ವಿಭೀಷಣ ನಿತ್ಯದಲ್ಲಿ ಬಂದು ಸೀಕ್ರೆಟ್ ಆಗಿ ಪೂಜೆ ಮಾಡಿಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಹೇಳ್ತಾರೆ. ಶ್ರೀರಂಗಂ ತಮಿಳ್ನಾಡಲ್ಲಿ ಇದೆ ಇದು, ಆಯ್ತಾ. ಶ್ರೀರಂಗಂಗೆ ಅವ್ರು ಹೋಗ್ತಾರೆ, ಯಾರು ಸ್ವರ್ಣವರ್ಣ ತೀರ್ಥರು ಬರ್ತಾರೆ. ಕಾವೇರಿ ನದಿಯಿಂದ ಅದು ಸುತ್ತುವರಿಯಲ್ಪಟ್ಟಿದೆ, ದ್ವೀಪ ಅದು, ಆಯ್ತಾ, ಐಲ್ಯಾಂಡ್. ವಿರಜಾ ನದಿ ತರ ಇದೆ ಅಂತ. ವೈಕುಂಠ ಹೇಗೆ ವಿರಜಾ ನದಿಯಿಂದ ಸುತ್ತುವರಿಯಲ್ಪಟ್ಟಿದೆ, ಅದೇ ರೀತಿ ಕಾವೇರಿ ನದಿಯಿಂದ ಸುತ್ತುವರಿಯಲ್ಪಟ್ಕೊಂಡಿದೆ ಇದು. ವೈಕುಂಠ ನಾಮಕನಾಗಿರುವಂತಹ ಶ್ರೀಮನ್ ನಾರಾಯಣನೇ ರಂಗನಾಥನಾಗಿ ಇದ್ದಾನೆ ಇಲ್ಲಿ ಅಂತ ಇದ್ದಾರೆ. ಅದಕ್ಕೆ ಅವರು ತುಂಬಾ ಕಾಲ ಅಲ್ಲೇ ವಾಸ ಮಾಡ್ತಾ ಇರ್ತಾರಂತೆ ಸ್ವರ್ಣವರ್ಣ ತೀರ್ಥರು. ಆ ರಂಗನಾಥನ ಮೂರ್ತಿ ರಾರಾಜಿಸ್ತಾ ಇದೆ. ಈ ಪುಣ್ಯಕ್ಷೇತ್ರ ಯಾರಕ್ ತಾನೇ ಆನಂದ ಕೊಡಲ್ಲ. ರಂಗನಾಥ ದೇವರನ್ನ ನಮ್ಮ ಶ್ರೀಪಾದರಾಜರೇ ಯಾವ ರೀತಿ ಹೊಗಳಿದ್ದಾರೆ ಅಂತಂದ್ರೆ, ಹಾಡೆಲ್ಲ ನೀವು ಕೇಳಿರ್ಬೋದು. ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ, ಜಗಗಳೊಳಗೆ ಮಂಗಳ ಮೂರುತಿ ರಂಗನ ಶ್ರೀಪಾದಂಗಳ ನೋಡದ, ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಹರಿಪದೋದಕ ಸಮ ಕಾವೇರಿ ವಿರಜಾ ನದಿಯ ಸ್ನಾನವ ಮಾಡಿ, ಪರಮ ವೈಕುಂಠ ರಂಗ ಮಂದಿರ ಪರವಾಸುದೇವನ ನೋಡದ, ಕಂಗಳಿ ದ್ಯಾತಕೋ ಕಾವೇರಿ ರಂಗನ ನೋಡದ. ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂದು, ಚಂದ್ರ ಪುಷ್ಕರಣಿ ಸ್ನಾನವ ಮಾಡಿ ಆನಂದದಿಂದಲಿ ರಂಗನ ನೋಡದ, ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಹಾರಹೀರ ವೈಜಯಂತಿ ತೋರ ಮುತ್ತಿನ ಹಾರ ಪದಕ, ತೇರನೇರಿ ಬೀದಿಲಿ ಬರುವ ಶ್ರೀರಂಗ ವಿಠ್ಠಲರಾಯನ ನೋಡದ, ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಈ ರೀತಿ ಅವರೇ ಸ್ತುತಿ ಮಾಡಿದ್ದಾರೆ, ಆಯ್ತಾ. ಈ ಲಕ್ಷ್ಮೀನಾರಾಯಣನ್ಗೆ ಮಠದಲ್ಲಿ ಪಾಠ ಶುರುವಾಯ್ತು. ಸ್ವರ್ಣವರ್ಣ ತೀರ್ಥರಿಗೆ ವೃದ್ಧಾಪ್ಯ, ತುಂಬಾ ವಯಸ್ಸಾಗಿರುತ್ತೆ, ದೇಹದಲ್ಲಿ ನಿಶಕ್ತಿ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಅವರು ಸಂಸ್ಥಾನಕ್ಕೆ ಅಧಿಪತಿಯನ್ನಾಗಿ ಮಾಡ್ತಾರೆ, ಆಯ್ತಾ. ಸನ್ಯಾಸತ್ವ ಕೊಡ್ತಾರೆ. ಸನ್ಯಾಸತ್ವ ಕೊಟ್ಟು ಏನ್ ಮಾಡ್ತಾರೆ, ಅವನಿಗೆ ಹೆಸರು ಕೊಡ್ತಾರೆ ಲಕ್ಷ್ಮೀನಾರಾಯಣ ತೀರ್ಥ. ಅವನ್ ಮೊದ್ಲೇ ಹೆಸರೇನಿರುತ್ತೆ ಲಕ್ಷ್ಮೀನಾರಾಯಣ ಅಂತ. ಸನ್ಯಾಸ ನಾಮ ಏನ್ ಕೊಡ್ತಾರೆ, ಲಕ್ಷ್ಮೀನಾರಾಯಣ ತೀರ್ಥ ಅಂತ ಅನುಗ್ರಹ ಮಾಡ್ತಾರೆ. ಇಷ್ಟ ಆದ್ಮೇಲೆ ಅವರನ್ನ ಏನ್ ಮಾಡ್ತಾರೆ, ವಿದ್ಯಾಭ್ಯಾಸಕ್ಕೆ ಅಂತ ವಿಭುದೇಂದ್ರ ತೀರ್ಥರ ಹತ್ರ ಕಳಿಸ್ತಾರೆ. ಶ್ರೀ ವಿಭುದೇಂದ್ರ ತೀರ್ಥರು ಯಾರು ಅಂತ ಅಂದ್ರೆ, ರಾಘವೇಂದ್ರ ತೀರ್ಥರ ಅಂದ್ರೆ ವಿಭುದೇಂದ್ರ ತೀರ್ಥರ ಪರಂಪರೆಯಲ್ಲೇನೆ ರಾಘವೇಂದ್ರ ತೀರ್ಥರು ಬಂದಿದ್ದು. ಆವಾಗ್ಲಿಂದ ಏನಾಯ್ತು, ರಾಯರ ಮಠ ಅಂತ ಆ ಮಠಕ್ಕೆ ಹೆಸರು ಬಂತು, ಆಯ್ತಾ. ಆ ಇದರಲ್ಲಿ ಬಂದಂತವ್ರು ಅವ್ರ ಹತ್ರ ವಿದ್ಯಾಭ್ಯಾಸಕ್ಕೆ ಬಿಡ್ತಾರೆ. ವಿಭುದೇಂದ್ರ ತೀರ್ಥರು ಅವರು ಎಷ್ಟು ಚೆನ್ನಾಗಿ ಇಂಥ ಶಿಷ್ಯ ಸಿಕ್ಬಿಟ್ಟಿದಾನಲ್ಲ, ಆ ಸಿಕ್ದಾಕಿಗೆ ತುಂಬಾ ಖುಷಿ ಆಗ್ಬಿಡತ್ತಂತೆ ಅವ್ರಿಗೆ. ಒಳ್ಳೆ ಪಾಠ ಶುರುವಾಗತ್ತೆ. ಆ ಶಿಷ್ಯ ಯಾವ ರೀತಿ ಗ್ರಹಣ ಶಕ್ತಿಯ ಒಂದು ಅದನ್ನ ನೋಡ್ಬಿಟ್ಟು ಅವ್ರಿಗೆ ಗ್ರಾಸ್ಪಿಂಗ್ ಪವರ್, ವಿಭುದೇಂದ್ರರಿಗೆ ತುಂಬಾ ಖುಷಿ ಆಗತ್ತಂತೆ. ಅಷ್ಟೆಲ್ಲ ಖುಷಿಯಾಗಿ ಶ್ರೀಮನ್ ನ್ಯಾಯ ಸುಧೇನೆಲ್ಲ ಹೇಳ್ಕೊಡ್ತಾರೆ. ಅದ್ರನ್ನ ಓದಿ ಅಸಾಧಾರಣ ಪಂಡಿತರಾಗ್ಬಿಡ್ತಾರೆ. ಬಾಲ ಯತಿಗಳು, ಇನ್ನ ಪುಟ್ಟ ಯತಿ ಅಂತ ದೊಡ್ಡ ಪಂಡಿತರಾಗ್ಬಿಡ್ತಾರೆ. ಲಕ್ಷ್ಮೀನಾರಾಯಣ ತೀರ್ಥರು ಶ್ರೀಪಾದರಾಜರು ಅಂತ ಹೆಂಗ್ ಕರ್ಸ್ಕೋತಾರೆ ಅಂತಂದ್ರೆ, ಕೃಷ್ಣಾ ತೀರದಲ್ಲಿ ದೇವದುರ್ಗ ತಾಲೂಕಲ್ಲಿ ಕೊಪ್ಪ ಅನ್ನೋ ಅಂತ ಒಂದು ಗ್ರಾಮ. ಇಲ್ಲಿ ವಿಭುದೇಂದ್ರರು ಏನ್ ಮಾಡ್ತಾ ಇರ್ತಾರೆ, ಲಕ್ಷ್ಮೀನಾರಾಯಣ ತೀರ್ಥರ ಜೊತೆ ಇರ್ತಾರೆ ಪಾಠ ಹೇಳ್ಕೊಂಡು. ಆಗ ಉತ್ತರಾದಿ ಮಠಾಧೀಶರಾಗಿರುವಂತಹ ರಘುನಾಥ ತೀರ್ಥರು, ಶ್ರೀ ರಘುನಾಥ ತೀರ್ಥರು ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದಾಗ ಏನ್ ಮಾಡ್ತಾರೆ, ವಿಭುದೇಂದ್ರ ತೀರ್ಥರು ಮತ್ತೆ ರಘುನಾಥರು ಇವರಿಬ್ರು ಕೂಡ ಸಮಾಗಮ ಆಗತ್ತೆ. ತುಂಬಾ ಖುಷಿ ಆಗತ್ತೆ ಅವ್ರಿಬ್ರಿಗೂನು, ತುಂಬಾ ಖುಷಿಯಿಂದ ಇದ್ ಮಾಡ್ತಾರೆ. ಆಮೇಲೆ ಇವ್ರೇನ್ ಮಾಡ್ತಾರೆ, ಆ ಪುಟಾಣಿ ಹುಡುಗನ್ನ ಪರಿಚಯ ಮಾಡಿಸ್ಕೊಡ್ತಾರೆ. ತುಂಬಾ ಪುಟ್ಟ ಯತಿಗಳವರು, ಬಾಲ ಯತಿಗಳು.
ಆಮೇಲೆ ಆ ಬಾಲ ಯತಿಗಳಿಗೆ ಅಂತ ಪುಟ್ಟ ಹುಡುಗ ಅವನಿಗೆ ಶ್ರೀಮನ್ಯಾಯ ಸುಧಾ ಪಾಠ ಆಗಿರೋದನ್ನ ಕೇಳಿ ರಘುನಾಥ ಯತಿಗಳಿಗೆ ತುಂಬಾ ಆಶ್ಚರ್ಯ ಆಗತ್ತಂತೆ. ವೆರಿ ಡಿಫಿಕಲ್ಟ್ ಕ್ವಶನ್ ಒಂದು ಹಾಕ್ತಾರೆ. ಆ ಕ್ವಶನ್ ಇಂಥದ್ ಯಾವಾಗ ಬರಪ್ಪ ಸಂದರ್ಭ ಅಂತ ಕಾಯ್ತಿರ್ತಾರಂತೆ ಬಾಲಯತಿಗಳು. ಆ ಇಬ್ರು ಯತಿಗಳಿಗೆ ನಮಸ್ಕಾರ ಮಾಡಿ ಗಂಗಾ ಪ್ರವಾಹದ ತರ ಉತ್ತರ ಕೊಡ್ತಾರಂತೆ. ಬರೀ ಒಂದು ಪ್ರಶ್ನೆಗಲ್ಲ ಉತ್ತರ, ಇಡೀ ಶ್ರೀಮನ್ ನ್ಯಾಯ ಸುಧೆ ಸಾರಾನೆಲ್ಲ ಹೇಳ್ಬಿಡ್ತಾರಂತೆ. ಅದನ್ನ ಹೇಳ್ದಾಗ ಶ್ರೀ ರಘುನಾಥ ತೀರ್ಥರು ಅವ್ರಿಗೆ ತುಂಬಾ ಖುಷಿಯಾಗಿ ಹೇಳ್ತಾರಂತೆ, ಬಾಲ ಯತಿಗಳು ನೀವು ವಯಸ್ಸಲ್ಲಿ ಬರೀ ಮಾತ್ರ ಚಿಕ್ಕವರಷ್ಟೇ, ಆಶ್ರಮದಲ್ಲಿ ಚಿಕ್ಕವರು, ಆದ್ರೂ ವಿದ್ವತ್ತಲ್ಲಿ ತುಂಬಾ ದೊಡ್ಡವರಾಗಿದ್ದೀರಾ. ಶ್ರೀಮದ್ ಆನಂದ ತೀರ್ಥರ ಪೂರ್ಣಾನುಗ್ರಹ ಇದೆ ನಿಮ್ ಮೇಲೆ ಅಂತ ಹೊಗಳ್ತಾರಂತೆ. ಆಗ ಬಾಲಯತಿಗಳು ಹೇಳ್ತಾರಂತೆ, ನಾವಿನ್ನು ವಿದ್ಯಾರ್ಥಿಗಳು, ನೀವು ಶ್ರೀಪಾದಂಗಳವರು ಅಂತ ಹೇಳ್ತಾರೆ. ಅಂದ್ರೆ ಸ್ವಾಮಿಗಳಿಗೆ ಯತಿಗಳಿಗೆ ಶ್ರೀಪಾದಂಗಳವರು ಅಂತ ಕರೆಯುವಂಥದ್ದು ರೂಢಿ. ಅದಕ್ಕೆ ಆಗ ಇವ್ರು ಹೇಳ್ತಾರಂತೆ ರಘುನಾಥ ತೀರ್ಥರು, ಶ್ರೀಮದ್ ಆಚಾರ್ಯರ ಅನುಗ್ರಹ ಇದ್ರೆ ನೀವು, ನಾವು ಬರೀ ಶ್ರೀಪಾದರು, ನೀವು ಶ್ರೀಪಾದರಿಗೆ ರಾಜರು ಅಂತ ಹೇಳ್ತಾರಂತೆ. ಆವತ್ತಿಂದ ಇವ್ರ ಹೆಸರು ಏನಾಯ್ತು, ಶ್ರೀಪಾದರಾಜರು ಅಂತ ಆಯ್ತು. ಹೀಗೆ ಇವ್ರ ಹೆಸರು ಶ್ರೀಪಾದರಾಜರು ಅಂತ ಆಗತ್ತೆ. ಅದಾಗಿ ಸ್ವಲ್ಪ ದಿನದಲ್ಲೇನೆ ಇವರ ಗುರುಗಳು ಸ್ವರ್ಣವರ್ಣ ತೀರ್ಥರು ಯಾರಿದ್ರಲ್ಲ ಅವರು ವೃಂದಾವನಸ್ಥರಾಗ್ತಾರೆ, ಹರಿಪಾದ ಸೇರ್ತಾರೆ. ಶ್ರೀಪಾದರಾಜರು ಗುರುಗಳ ಮಹಾ ಸಮಾರಾಧನೆಯನ್ನ ವೈಭವದಿಂದ ನೆರವೇರಿಸ್ತಾರೆ. ಆಯ್ತಾ? ಅವ್ರಿಗೇನ್ ಹೇಳಿರ್ತಾರೆ, ಭಾಗವತ ಧರ್ಮವನ್ನ ಉದ್ಧಾರ ಮಾಡಬೇಕು ಅಂತ. ಯಾವುದು ಭಾಗವತ ಧರ್ಮ? ನವವಿಧ ಭಕ್ತಿನೇ ಭಾಗವತ ಧರ್ಮ. ಹೇಗೆ ಭಗವಂತ ಅನಾದಿನೋ, ಭಗವಂತನನ್ನ ಭಕ್ತಿ ಮಾಡುವಂಥದ್ದು ಅನಾದಿ, ನಾಶ ಇಲ್ಲ ಅದಕ್ಕೆ. ಎಲ್ಲೋ ಮಧ್ಯ ಏನಾಗತ್ತೆ, ಮೋಡದಿಂದ ಸೂರ್ಯ ಕವರ್ ಆದ್ರೆ ಹೇಗ್ ಕಾಣುತ್ತೆ ಆ ರೀತಿ ಕವರ್ ಆಗಬಹುದು. ಆದ್ರೆ ಭಗವಂತ ಮತ್ತೆ ಭಗವಂತನ ಮೇಲೆ ಮಾಡುವಂತ ಭಕ್ತಿ ಅನ್ನುವಂಥದ್ದು ಯಾವತ್ತೂ ಕುಂಠಿತ ಆಗಲ್ಲ, ಅದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇರುತ್ತೆ. ಆಯ್ತಾ? ಅದಕ್ಕೋಸ್ಕರ ನರಹರಿ ತೀರ್ಥರ ಆದ್ಮೇಲೆ ಶ್ರೀಪಾದರಾಜರು ಏನ್ ಮಾಡ್ತಾರೆ, ಮಾತೃಭಾಷೆಯಲ್ಲಿ ಶ್ರೀಮದ್ ಆಚಾರ್ಯರು ಪ್ರಚಾರ ಮಾಡಿರುವಂತಹ ಎಲ್ಲ ಗ್ರಂಥಗಳನ್ನ ಪದ್ಯ ರೂಪದಲ್ಲಿ ರಚನೆ ಮಾಡ್ಕೊಂಡು ಅವರು ಬರ್ತಾ ಇರ್ತಾರೆ. ಆಗ ತುಂಬಾ ಜನ ಆಕ್ಷೇಪ ಮಾಡ್ತಾರಂತೆ, ಸಂಸ್ಕೃತ ಭಾಷೆಯಲ್ಲಿ ನೀವು ಮಾಡೋದು ಬಿಟ್ಬಿಟ್ಟು ಎಲ್ಲ ಕನ್ನಡದಲ್ಲಿ ಹೇಳ್ತಾ ಇದ್ದೀರಾ ಅಂತ. ಸಂಸ್ಕೃತ ಆದ್ರೇನು ಕನ್ನಡ ಆದ್ರೇನು ಭಗವಂತನನ್ನ ಭಕ್ತಿ ಮಾಡುವಂಥದ್ದು ಮುಖ್ಯ ಅನ್ನುವಂಥದ್ದನ್ನ ಹೇಳ್ತಾರೆ. ಇದನ್ನ ಹರಿಕಥಾಮೃತ ಸಾರದಲ್ಲಿ ಕೂಡ ಜಗನ್ನಾಥದಾಸರು ಹೇಳ್ತಾರೆ, ಮಳೆಯ ನೀರೋನಿಯೊಳು ಪರಿಯಲು ಬಳಸರೂರೊಳಗಿದ್ದ ಜನರು ಜಲವು ಹೆದ್ದುರೆಗೂಡೆ ಮಜ್ಜನ ಪಾನಗೈದಪರು. ಕಲುಷ ವಚನಗಳಾದೊಡೆಯು ಬಾಂಬುಳೆಯ ಪೆತ್ತನ ಪಾದ ಮಹಿಮೆಯ ಜಲದಿ ಪೊಕ್ಕದರಿಂದ ಮಂಡಪರೇ ಮಹೀಸುರರು. ಅಂದ್ರೆ ಮಳೆ ನೀರು ಇವಾಗ ರೋಡಲ್ಲಿ ಹರಿಯುತ್ತೆ, ನಾವ್ ಯಾರಾದ್ರೂ ಅದನ್ನ ತಗೊಂಡ್ ಕುಡಿತೀವ? ಅದರಿಂದ ಸ್ನಾನ ಮಾಡ್ತೀವ? ಮಾಡಲ್ಲ. ಅದೇ ಮಳೆ ನೀರು ಸಮುದ್ರಕ್ಕೆ ಹೋಯ್ತು ಅಥವಾ ಯಾವುದೋ ನದಿನ್ ಸೇರ್ಕೊತು, ಆಗ ನಾವೇನ್ ಮಾಡ್ತೀವಿ? ಸ್ನಾನ ಮಾಡ್ತೀವಿ, ಕುಡಿತೀವಿ. ಹಾಗೆಯೇ ಕನ್ನಡ ಇರ್ಬೋದಿದು. ಹಾಗನ್ಬಿಟ್ಟು ಬಾಂಬೊಳೆಯ ಪೆತ್ತ, ಗಂಗಾ ನದಿಯ ಜನಕ, ಗಂಗೆ ಜನಕ ಯಾರು? ಭಗವಂತ. ಆ ಭಗವಂತನ್ನ ನಾನು ಸ್ತುತಿ ಮಾಡ್ತಾ ಇದ್ದೀನಿ ಕನ್ನಡದಲ್ಲಿ ಅಂದ್ರೆ ಅದು ಏನು ತೊಂದರೆ ಇಲ್ಲ, ತಪ್ಪಿಲ್ಲ. ಅದರಿಂದ ಎಲ್ಲ ಜ್ಞಾನಿಗಳು ಸ್ವೀಕಾರ ಮಾಡ್ತಾರೆ, ಭಗವಂತ ಕೂಡ ಸ್ವೀಕಾರ ಮಾಡ್ತಾನೆ ಅನ್ನುವಂಥದ್ದನ್ನ ಇವ್ರು ಹೇಳ್ತಾರೆ. ಅದಕ್ಕೆ ಶ್ರೀಪಾದರಾಜರು ಏನ್ ಹೇಳ್ತಾರೆ, ಧ್ಯಾನವು ಕೃತಯುಗದಿ, ಯಜನವು ತ್ರೇತಾಯುಗದಿ, ದಾನವಾಂತಕನ ದೇವತಾರ್ಚನೆಯು ದ್ವಾಪರ ಯುಗದಿ. ಆ ಜನರಿಗೆಷ್ಟು ಫಲವೋ ಆ ಫಲವು ಈ ಕಲಿಯುಗದಿ, ಗಾನ ಮಾತ್ರದಿ ಕೇಶವನ ನೆನೆದರೆ ಕೈಗೂಡುವನು ರಂಗವಿಠಲ. ಕೃತಯುಗದಲ್ಲಿ ತಪಸ್ ಮಾಡ್ತೀರಾ, ತ್ರೇತಾಯುಗದಲ್ಲಿ ದೇವತಾರ್ಚನೆ ಮಾಡ್ತೀರಾ, ದ್ವಾಪರ ಯುಗದಲ್ಲಿ ವ್ರತ ಮಾಡ್ತೀರಾ, ಇಷ್ಟೆಲ್ಲ ಮಾಡುವಂಥದ್ದು. ಕಲಿಯುಗದಲ್ಲಿ ಕೇಶವ ಅಂತ ನಾಮಸ್ಮರಣೆ ಮಾಡಿದ್ರೆ ಭಗವಂತ ಒಲಿತಾನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕಲಿಕಾಲಕ್ಕೆ ಸಮಯುಗವಿಲ್ಲವಯ್ಯ, ಕಲುಷ ಹರಿಸಿ ಕೈವಲ್ಯವಿಯುವುದಯ್ಯ, ಸಲೆ ನಾಮ ಕೀರ್ತನೆ ಸ್ಮರಣೆ ಸಾಕಯ್ಯ, ಸ್ಮರಿಸಲು ಸಾಯುಜ್ಯ ಪದವಿಯುವುದಯ್ಯ, ಬಲವಂತ ಶ್ರೀರಂಗ ವಿಠಲನ ನೆನೆದರೆ ಕಲಿಯುಗ ಕೃತಯುಗವಾಗುವುದಯ್ಯ ಅಂತ ಶ್ರೀಪಾದರಾಜರು ತುಂಬಾ ಸಾರಿದ್ದಾರೆ. ಆಯ್ತಾ? ಅದಕ್ಕೋಸ್ಕರ ಅವರು ಕಲಿಯುಗದಲ್ಲಿ ಭಗವಂತನ ನಾಮ ಸಂಕೀರ್ತನೆ, ಭಗವಂತನ ನಾಮ ಜಪ ಹೇಗ್ ಮಾಡ್ಬೇಕು, ಮತ್ತೆ ಕನ್ನಡದಲ್ಲಿ ಕೃತಿಗಳನ್ನ ರಚನೆ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ಕೊಂಡು ಅವರು ಸಂಸ್ಥಾನ ಪೂಜೆ ಮಾಡ್ಬೇಕಾದ್ರೂ ಕೂಡ ಅವ್ರೇನ್ ಮಾಡ್ತಾರೆ, ಭಜನೆ ಮಾಡ್ತಾ ಇದ್ರಂತೆ. ಭಗವಂತನಿಗೆ ಕನ್ನಡ ಕೃತಿಗಳನ್ನಲ್ಲಿ ರಚನೆ ಮಾಡಿಬಿಟ್ಟು ಭಗವಂತನನ್ನ ಆರಾಧನೆ ಮಾಡ್ತಾ ಇದ್ರು.
ಒಂದಿನ ಏನಾಯ್ತು, ಚಂದ್ರಗಿರಿಯನ್ನ ಆಳ್ತಾ ಇದ್ದ ಸಾಳುವ ನರಸಿಂಹ ರಾಜ ಅಂತ, ವಿಜಯನಗರ ಪರಂಪರೆಯವನು ಇವನು, ಆಯ್ತಾ, ಕಿಂಗು. ಅವನು ತಿರುಪತಿಲಿ ಆ ಕಾಲದಲ್ಲಿ, ತಿರುಪತಿ ಅನ್ನೋದೆಲ್ಲ ಈ ಚಂದ್ರಗಿರಿ ಅರಸರ ಒಡೆತನದಲ್ಲಿ ಇತ್ತು. ತಿರುಪತಿ ಅರ್ಚಕರು ಏನ್ ಮಾಡ್ತಾ ಇದ್ರಂತೆ, ಭಗವಂತನ ಹತ್ರ ಇದ್ರೆ ಕೆಲವೊಂದ್ಸರಿ ಆ ಚಾಳಿ ಬರುತ್ತೆ, ಒಂಥರ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಬಿಡ್ತಾರೆ ಭಗವಂತನ. ಅವನು ವಾಹನಗಳಲ್ಲೆಲ್ಲ ಮಕ್ಕಳ ನಾಮಕರಣಕ್ಕೆ ಉಪಯೋಗಿಸ್ಕೊಳೋದು, ಮದುವೆಗೆ ಉಪಯೋಗಿಸ್ಕೊಳೋದು, ಈ ತರ ಎಲ್ಲ ಏನೇನೋ ಮಿಸ್ಯೂಸ್ ಮಾಡ್ಕೊಳಕ್ ಶುರು ಮಾಡ್ಬಿಟ್ರಂತೆ ಭಗವಂತನ ಅಸೆಟ್ನ. ರಾಜ ಎಷ್ಟ್ ಹೇಳಿದ್ರು ಕೇಳಲಿಲ್ವಂತೆ. ರಾಜಂಗೆ ಭಗವಂತನ್ಗಾಗ್ತಿರೋ ಅಪಚಾರ ನೋಡಕ್ ಆಗ್ಲಿಲ್ಲ. ಅದಕ್ಕೆ ಇಡೀ ಅರ್ಚಕರ ಸಂತತಿನೇ ನಿರ್ಮೂಲ ಮಾಡ್ಬಿಡ್ತಾನೆ, ತುಂಬಾ ಅರ್ಚಕರನ್ನೆಲ್ಲ ಸಾಯಿಸ್ಬಿಡ್ತಾನೆ ಇವನು, ಆಯ್ತಾ. ಆಮೇಲೆ ರಾಜ ಅರ್ಚಕರು ಮಾಡ್ತಿರೋ ತಪ್ಪಿಗೆ ಶಿಕ್ಷೆ ಕೊಟ್ಟ, ಆದ್ರೆ ಅದು ಬ್ರಹ್ಮಹತ್ಯೆ ಆಗೋಯ್ತಲ್ಲ, ಬ್ರಾಹ್ಮಣರನ್ನ ಕೊಂದಂಗಾಯ್ತಲ್ಲ. ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ ರಾಜ, ಇಲ್ಲಿ ಅಷ್ಟ್ರಲ್ಲೇ ಶ್ರೀಪಾದರಾಜರ ಮಹಿಮೆ ಕೇಳಿರ್ತಾನೆ, ಅಲ್ಲಿಗ್ ಬರ್ತಾನೆ, ವಂದನೆ ಮಾಡಿ ಕೈ ಮುಕ್ಕೊಂಡು ನಿಂತ್ಕೋತಾನೆ, ಈ ರೀತಿ ನನಗ್ ತೊಂದರೆ ಆಗಿದೆ, ದಯವಿಟ್ಟು ಕಾಪಾಡಿ ಅಂತ ಹೇಳಿ ಸಿಂಹಾಸನವನ್ನ ಕೊಡ್ತಾನಂತೆ, ಮುತ್ತಿನ ಕವಚ, ಕಿರೀಟ, ಕರ್ಣಕುಂಡಲಗಳನ್ನ ಕೊಡ್ತಾನಂತೆ, ದಾಸನ ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಡ್ತಾನಂತೆ. ಆಗ ಜ್ಞಾನಿಗಳು, ಶ್ರೀಪಾದರಾಜರು, ಸುಖ ಪ್ರಾರಬ್ಧ ಗೊತ್ತಾಯ್ತಾ, ಆಗ ಹೇಳದ್ನಲ್ಲ ಲಕ್ಷ್ಮಿಯ ದೇವಿ ಹೇಳದ್ಲು ಅಂತ, ಆ ಮಗುಗೆ ಸುಖ ಪ್ರಾರಬ್ಧ ಕೊಡಿ ಅಂತ. ಯತಿಗಳು ಸಿಂಹಾಸನದ ಮೇಲೆ ಕೂತ್ಕೋತಾರ, ಯತಿಗಳು ಮುತ್ತಿನ ಕವಚ ಹಾಕೋತಾರ, ಕಿರೀಟನ ಹಾಕೋತಾರ, ಆದ್ರೆ ಶ್ರೀಹರಿ ಸಂಕಲ್ಪ ಅಂತ ಅನ್ಕೊಂಡ್ ಅವ್ರೇನ್ ಮಾಡ್ತಾರೆ, ಸುಖ ಪ್ರಾರಬ್ಧವನ್ನ ಅನುಭವಿಸ್ತಾರೆ. ಆಮೇಲೆ ಅಲ್ಲಿ ಇದು ಇರಕ್ಕೆ ಇರಲ್ವಲ್ಲ ಯಾರು ಕೂಡ. ಇವಾಗ ಅರ್ಚಕರನ್ನೆಲ್ಲ ಕೊಂದ್ಬಿಟ್ಟ, ದೇವ್ರಿಗೆ ಪೂಜೆ ಮಾಡೋರು ಯಾರು, ಗೋವಿಂದಂಗೆ. ಆಗ ಶ್ರೀಪಾದರಾಜರು ತಮ್ಮ ವಿದ್ಯಾ ಶಿಷ್ಯರಾಗಿರುವಂತಹ ಶ್ರೀ ವ್ಯಾಸರಾಜರನ್ನ ಅಲ್ಲಿ ಕಳಿಸ್ಕೊಡ್ತಾರೆ. 12 ವರ್ಷಗಳ ಕಾಲ ಅವರಲ್ಲಿ ಪೂಜೆ ಮಾಡ್ತಾರೆ. ಒಂದೇ ಒಂದ್ ಮಗು ಮಿಕ್ಕೊಂಡ್ಬಿಟ್ಟಿರುತ್ತಂತೆ ಅಲ್ಲಿ, ಆ ಹುಡುಗನ್ಗೆ ಎಲ್ಲಾ ತರದ್ದು ಹೇಳ್ಕೊಟ್ಟು ಪೂಜೆ ಪುನಸ್ಕಾರಗಳನ್ನೆಲ್ಲ ವಾಪಸ್ ಬಂದ್ಬಿಡ್ತಾರೆ ವ್ಯಾಸತೀರ್ಥರು 12 ವರ್ಷಗಳಾದ್ಮೇಲೆ, ಆಯ್ತಾ. ಸೊ ಹೀಗೆ ತಿರುಪತಿಗೆ ಪೂರ್ವದ ಬಾಗಿಲು, ಅದಕ್ಕೆ ಮುಳಬಾಗಿಲು, ಮೂಡಣ ಬಾಗಿಲು, ಅದು ಈಗ ಮುಳಬಾಗ್ಲು ಅಂತ ಕರೆಸ್ಕೊತಾ ಇದೆ, ಆಯ್ತಾ. ಇಲ್ಲೇ ಶ್ರೀಪಾದರಾಜರ ಮೂಲ ಬೃಂದಾವನ ಇದೆ. ಇದು ಕೋಲಾರ ಇದಕ್ಕೆ ಬರುತ್ತೆ, ಕೋಲಾರ ಡಿಸ್ಟ್ರಿಕ್ಟ್ ಅಂತ ಏನ್ ಕರಿತೀವಿ, ಜಿಲ್ಲೆ, ಅಲ್ಲಿಗೆ ಬರುತ್ತೆ. ಮತ್ತೆ ಈ ರೀತಿ ಮಾಡ್ಕೊಂತಾರೆ ಇದನ್ನೆಲ್ಲ, ಇಷ್ಟೊಂದೆಲ್ಲ ಅವ್ರಿಗೆ ರಾಜನಿಂದ ವೈಭವ ಅನ್ನುವಂಥದ್ದು ಸಿಕ್ಕತ್ತೆ. ಇಷ್ಟೆಲ್ಲ ಆದ್ಮೇಲೆ, ರಾಜನ ವೈಭವ ಅನ್ನುವಂಥದ್ದಾದ್ಮೇಲೆ ಒಂದ್ಸರಿ ಶ್ರೀಪಾದರಾಜರಿಗೆ ಪಾಂಡುರಂಗ ಕನ್ಸಲ್ ಬರ್ತಾನಂತೆ, ಬಂದ್ಬಿಟ್ಟು ನನ್ನ ಹತ್ರ ಬಾ ನೀನು ಅಂತ ಕರೀತಾರೆ. ಆಯ್ತು, ಒಂದು ಜಾಗ ತೋರಿಸ್ತಾನಂತೆ ಪಾಂಡುರಂಗ ಕನ್ಸಲ್ಲಿ, ಇಲ್ಲಿ ನಾನು ಇದೀನಿ, ಭೂಮಿ ಅಗದ್ಬಿಟ್ಟು ನೋಡು, ನಾನ್ ಸಿಗ್ತೀನಿ ಅಂತ. ಆಯ್ತು, ಹರಿ ಚಿತ್ತ ಅಂತ ಹೇಳಿ ಇವ್ರು ಹೋಗ್ತಾರೆ, ಪಾಂಡುರಂಗನ ಹತ್ರ ಹೋಗ್ತಾರೆ. ಪಾಂಡುರಂಗನ ದರ್ಶನ ಎಲ್ಲ ಆದ್ಮೇಲೆ ಮಾರ್ಗದಲ್ಲಿ ಏನ್ ತೋರಿಸಿದ್ದ ಆ ಭಗವಂತ, ಆ ಜಾಗಕ್ಕೆ ಬಂದು ಶಿಷ್ಯರ ಹತ್ರ ಭೂಮಿನ ಉಳಿಸಿದ್ರೆ 2 ಸಂಪುಟ ಸಿಕ್ಕತ್ತಂತೆ. ಒಂದ್ರ ಮುಚ್ಚಳ ತೆಗಿತಾರೆ, ರಂಗವಿಠಲ ಮೂರ್ತಿ ಸಿಕ್ಕತ್ತೆ. ಮತ್ತೊಂದನ್ನ ತೆಗಿಯಕ್ ಹೋಗ್ತಾರೆ, ಆಗಲ್ಲ, ಭಗವಂತಂದು ಇಚ್ಛೆ ಬೇರೆ ಇದೆ ಅಂತ ಬಿಟ್ಬಿಡ್ತಾರೆ. ಮುಂದೆ ಅದೇನಾಗುತ್ತೆ, ಶ್ರೀ ವ್ಯಾಸತೀರ್ಥರು ತೆಗಿತಾರ ಅದನ್ನ, ಆಯ್ತಾ. ಗೋಪಾಲಕೃಷ್ಣ ಇರ್ತಾನ ಅದ್ರಲ್ಲಿ, ಅದನ್ನ ವ್ಯಾಸತೀರ್ಥರಿಗೆ ಕೊಡ್ತಾರೆ. ಇವತ್ತಿಗೂ ವ್ಯಾಸರಾಜ ಮಠದಲ್ಲಿ ಇದೆ ಆ ಪ್ರತಿಮೆಗಳು. ಹಾ, ಅದಕ್ಕೆ ಅದನ್ನೇನು ಅವ್ರು ಹಾಗೆ ಸಂಪುಟನೇ ಪೂಜೆ ಮಾಡ್ತಾ ಇರ್ತಾರೆ, ಮುಂದೆ ಅದನ್ನ ಇವ್ರು ವ್ಯಾಸತೀರ್ಥರು ತೆಗಿತಾರೆ ಅಂತ. ಇಷ್ಟ ಆದ್ಮೇಲೆ ಏನಾಯ್ತು, ಒಂದ್ಸರಿ ಇವರು ಶ್ರೀಪಾದರಾಜರು ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಊರಿಗೆ ಬರ್ತಾರೆ. ಊರಿಗೆ ಬಂದಾಗ ಶ್ರೀಪಾದರಾಜರಿಗೆ ಹೇಳ್ತಾರಂತೆ ಊರವರು, ನಮ್ಗೆ ಗಂಗಾ ಸ್ನಾನ ಮಾಡ್ಬೇಕು ಅಂತ ಇಚ್ಛೆ ಇದೆ, ಆದ್ರೆ ನಮ್ಗೆ ಏನ್ ಮಾಡೋದು, ಗಂಗಾ ಸ್ನಾನ ಮಾಡೋದಕ್ಕೆ ಹೋಗ್ಬಿಟ್ಟು ಬರೋಣ ಅಂತಂದ್ರೆ ಅಂತ ಯೋಗ್ಯತೆನೇ ಇಲ್ಲ ಅಂತಂದಾಗ, ಇಷ್ಟೂ ಜನನ್ ಕಾಶಿಗೆ ಹೆಂಗ್ ಕರ್ಕೊಂಡು ಹೋಗೋದು, ತುಂಬಾ ಶ್ರಮ ಅಲ್ವಾ. ಅದಕ್ಕೇನೆ ಇವ್ರು ಹೇಳ್ತಾರಂತೆ, ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಧ್ಯಾನ ಮಾಡ್ತಾರೆ. ಭಗವಂತ ಹೇಳ್ತಾನಂತೆ, ನಾಳೆ ನೀವಿರೋ ಕಡೆನೆ ನಾನ್ ಗಂಗೆ ಬರ್ತಾಳೆ ಅಂತ, ಕಾಶಿಗೆ ಹೋಗೋದೇ ಬೇಕಾಗಿಲ್ಲ, ನರಸಿಂಹ ತೀರ್ಥದಲ್ಲೇ ಗಂಗಾ ಸ್ನಾನ ಆಗತ್ತೆ ಅಂತ. ಮುಳಬಾಗ್ಲಲ್ಲಿ ನರಸಿಂಹ ತೀರ್ಥ ಅಂತ ಇದೆ, ಆಯ್ತಾ. ಮುಳಬಾಗ್ಲು ಯಾಕೆ ಪ್ರಸಿದ್ಧ ಅಂದ್ರೆ ನರಸಿಂಹ ಕ್ಷೇತ್ರ. ಅಲ್ಲಿ ಅಕ್ಷೋಭ್ಯ ತೀರ್ಥರು ಅಂಗಾರದಿಂದ ಬಂಡೆ ಮೇಲೆ ನರಸಿಂಹನ್ನ ಬರೆದ್ರೆ ಅವನ್ ಹಂಗೆ ಒಡಮೂಡಿದಾನೆ, ಆಯ್ತಾ, ಸ್ವಯಂಭೂ. ಆ ನರಸಿಂಹ ಕಾಣಿಸ್ತಾನೆ ನಮ್ಗೆ ಮುಳಬಾಗ್ಲಲ್ಲಿ. ನರಸಿಂಹ ತೀರ್ಥ ಅಂತ ದೊಡ್ಡ ಕಲ್ಯಾಣಿ ಇದೆ, ಆಯ್ತಾ. ಮಾರನೇ ದಿನ ಶ್ರೀಪಾದರಾಜರ ಮಾತಲ್ಲಿ ಯಾರಿಗ್ ವಿಶ್ವಾಸ ಇತ್ತೋ ಅವರೆಲ್ಲ ಬಂದ್ರಂತೆ, ಅರ್ಶನ ಕುಂಕುಮ ಹೂವ ಗಂಧ ಎಲ್ಲ ಹಿಡ್ಕೊಂಡು ಗಂಗೆ ಪೂಜೆ ಮಾಡೋದಿಕ್ಕೆ. ಆಗ ಈಶಾನ್ಯ ದಿಕ್ಕಿನಿಂದ ಬುಳು 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 ಅಂತ ಗಂಗೆ ಬರಕ್ಕೆ ಶುರುವಾಗ್ತಾಳೆ. ಆಗ ಶ್ರೀಪಾದರಾಜರು ಏನ್ ಮಾಡ್ತಾರೆ, ಗಂಗೆಗೆ ಆ ಮಂಗಳ ದ್ರವ್ಯಗಳಿಂದ ಅರ್ಚನೆ ಮಾಡಿ, ಸ್ನಾನ ಮಾಡಿ, ಗೋಪಿನಾಥನ್ಗೂ ರಂಗವಿಠಲ ಮೂರ್ತಿಗೂ ಅಭಿಷೇಕ ಮಾಡ್ತಾರಂತೆ. ಎಲ್ರೂ ಗಂಗಾ ಸ್ನಾನ ಮಾಡಿ ಅವರು ಕೃತಾರ್ಥರಾಗ್ತಾರೆ. ಇವತ್ತಿಗೂ ಕೂಡ ನಾವೇನ್ ಗಂಗೆಗೆ ತುಂಬಾ ದೂರ ಹೋಗ್ಬೇಕಾಗಿಲ್ಲ, ಮುಳಬಾಗ್ಲು ಇಲ್ಲಿಂದ 1-1.5 ಗಂಟೆ ಅಷ್ಟೇ ಜರ್ನಿ.
ಮುಳಬಾಗ್ಲಲ್ಲಿ ಹೋಗಿ ನರಸಿಂಹ ತೀರ್ಥದಲ್ಲಿನೇ ನಮ್ಗೆ ಗಂಗಾ ಸ್ನಾನದ ಫಲ ಸಿಕ್ಬಿಡುತ್ತೆ. ಇವತ್ತಿಗೂ ತುಂಬಾ ಜನ ಅದನ್ನ ನಂಬಿದ್ದಾರೆ ಆಯ್ತಾ. ಬ್ರಾಹ್ಮಣ ಅಕಸ್ಮಾತ್ ಅವನಿಗೆ ಬ್ರಹ್ಮ ಹತ್ಯೆ ದೋಷ ಬಂದ್ಬಿಟ್ಟಿರುತ್ತೆ. ಶ್ರೀಪಾದರಾಜರ ಹತ್ರ ಪರಿಹಾರ ಮಾಡ್ಬೇಕು ಅಂತ ಕೇಳ್ಕೊತಾನೆ. ಶ್ರೀಪಾದರಾಜರು ಏನ್ ಮಾಡ್ತಾರೆ, ಶಂಖದಲ್ಲಿರುವ ಉದಕ ಅಂದ್ರೆ ನೀರು ಅದನ್ನ ಪ್ರೋಕ್ಷಣೆ ಮಾಡಿ ಪಾಪ ಪರಿಹಾರ ಆಯ್ತು ಹೋಗು ಅಂತ ಕಳಿಸ್ಬಿಡ್ತಾರಂತೆ. ಅಲ್ಲ, ಬರೀ ಶಂಖದಲ್ಲಿರೋ ನೀರಿಂದ ಪ್ರೋಕ್ಷಣೆ ಮಾಡಿ ಪಾಪ ಪರಿಹಾರ ಆಗೋದಾದ್ರೆ ಧರ್ಮಶಾಸ್ತ್ರ ಯಾಕೆ ಬೇಕು, ಪ್ರಾಯಶ್ಚಿತ್ತಗಳು ಯಾಕೆ ಬೇಕು? ಇಂಥವ್ರೆಲ್ಲಾ ಮಾಡೋರು ಒಬ್ರು ಪೂಜೆ, ಅವ್ರನ್ನೆಲ್ಲ ಕೇಳ್ಕೊಂಡು ಇವನೊಬ್ಬ ಹೋಗೋದಿಕ್ಕೆ ಅಂದಾಗ ಶ್ರೀಪಾದರಾಜರು ಏನ್ ಮಾಡ್ತಾರೆ, ಎರಡು ಒಳ್ಳೆ ಬಿಳಿ 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 ಬಟ್ಟೆ ತರಿಸ್ತಾರಂತೆ. ಅದನ್ನ ಗೇರ್ ಬೀಜದ ಎಣ್ಣೆ ಅಂದ್ರೆ ಗೋಡಂಬಿ ಎಣ್ಣೆಯಲ್ಲಿ ಅದ್ದಿಸ್ತಾರೆ. ಅದ್ದಿಸ್ಬಿಟ್ಟು ಯಾರು ಇವ್ರಿಗೆ ಬೈದಿದ್ರಲ್ಲ ಅವ್ರ ಹತ್ರ ಹೇಳ್ತಾರಂತೆ, ಇದನ್ನ ಸರಿಯಾಗಿ ತೊಳ್ಕೊಂಬನ್ನಿ ಹೋಗಿ ಅಂತ. ಅವ್ರು ಎಷ್ಟೇ ಟ್ರೈ ಮಾಡಿದ್ರು ಸರಿಯಾಗಿ ತೊಳೆಯಕ್ ಆಗ್ಲಿಲ್ಲ ಆಯ್ತಾ. ಶ್ರೀಪಾದರಾಜರು ಏನ್ ಮಾಡ್ತಾರಂತೆ, ಬರೀ ಶಂಖೋದಕನ ಅದ್ರ ಮೇಲೆ ಎರಚ್ತಾರಂತೆ. ತಕ್ಷಣ ಮತ್ತೆ ಅದು ವೈಟ್ ವಸ್ತ್ರ ಆಗ್ಬಿಡತ್ತೆ. ಆಗ ಶ್ರೀಪಾದರಾಜರಿಗೆ ಹೇಳಕ್ ಬಂದವರೆಲ್ಲ ತುಂಬಾ ಬೇಜಾರು ಮಾಡ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಅದಕ್ಕೆ ವ್ಯಾಸರಾಜರು ಅವ್ರನ್ನ ಒಂದ್ ಕಡೆ ಕೃತಿಲಿ ಹಿಂಗ್ ಇದ್ ಮಾಡ್ತಾರೆ, ಮಹಿಮೆ ಸಾಲದೆ ಇಷ್ಟು ಮಹಿಮೆ ಸಾಲದೆ ಅಹಿಶಯ ನನ್ನ ಒಲುಮೆಯಿಂದ ಮಹಿಯೊಳೆಮ್ಮ ಶ್ರೀಪಾದರಾಜರ ಮಹಿಮೆ ಸಾಲದೆ ಅಂತ ಹೊಗಳ್ತಾರೆ ಆಯ್ತಾ. ಎಷ್ಟು ಮಹಿಮೆಗಳು ಬೇಕು ಅಲ್ವಾ, ಬೇಕಾದಷ್ಟು ಮಹಿಮೆ. ಪ್ರಾರಬ್ಧ ಅಂದ ತಕ್ಷಣ ನಾವೆಲ್ಲ ಬೈಕೋತೀವಲ್ಲ, ಅಯ್ಯೋ ಪ್ರಾರಬ್ಧ ಅಂತ. ನಮ್ಗೆ ಪ್ರಾರಬ್ಧ ಅಂದ್ರೆ ಕೆಟ್ಟದ್ದು ಅಂತಾನೆ, ಆದ್ರೆ ಸುಖ ಕೂಡ ಪ್ರಾರಬ್ಧನೇ ಆಯ್ತಾ. ಅಂತ ಬ್ರಹ್ಮಾದಿ ದೇವತೆಗಳೇ ಯಾರಿದಾರಲ್ಲ, ಬ್ರಹ್ಮದೇವರು ರುಜುಗಳು, ಅವ್ರಿಗೂ ಕೂಡ ಸುಖ ಪ್ರಾರಬ್ಧ ಆಯ್ತಾ. ಹಾಗೆ ಶ್ರೀಪಾದರಾಜರಿಗೆ ಸುಖ ಪ್ರಾರಬ್ಧ ಅಂದ್ರೆ ಏನು ಅಂದ್ರೆ, ಪ್ರತಿದಿನ 60 ರೀತಿ ಐಟಮ್ ಮಾಡ್ತಾ ಇದ್ರಂತೆ. ಮಾಡಿ ಭಗವಂತನ್ಗೆ ಅರ್ಪಣೆ ಮಾಡಿ ತಾವು ಸ್ವೀಕಾರ ಮಾಡ್ತಾ ಇದ್ರಂತೆ. ಪ್ರತಿದಿನ ಸುಗಂಧ ತೈಲ, ಸುಗಂಧ ಮಿಶ್ರಿತ ತೈಲದಲ್ಲಿ ಅವರು ಅಭ್ಯಂಜನ ಮಾಡ್ಕೋತಾ ಇದ್ರಂತೆ. ಹಂಸತೂಲಿಕಾ ಕಲ್ಪದೋಪಾದಿಯಲ್ಲಿರೋ ಹಾಸಿಗೆ ಮೇಲೆ ಮಲ್ಕೋತಾ ಇದ್ರಂತೆ. ರತ್ನ ಕೆತ್ತಿರುವಂತಹ ಒಳ್ಳೆ ಸುವರ್ಣ ಕಿರೀಟ ಕರ್ಣ ಕುಂಡಲಗಳನ್ನ ಧಾರಣೆ ಮಾಡ್ತಾ ಇದ್ರು. ಸಿಂಹಾಸನದ ಮೇಲೆ ಕೂತ್ಕೋತಾ ಇದ್ರಂತೆ. ಈ ರಾಜಭೋಗನೆಲ್ಲ ಅವ್ರು ಅನುಭವಿಸ್ತಾ ಇರ್ತಾರೆ ಆಯ್ತಾ. ಸಾಮಾನ್ಯ ಗೃಹಸ್ಥರಿಗೆ ಇದು ಮಾಡಕ್ ಆಗಲ್ಲ, ಇನ್ನು ಯತಿಗಳಾಗಿರೋರು ಮಾಡಿದ್ರೆ ಬೇರೆಯವ್ರಿಗೆ ಹೆಂಗ್ ಅನ್ಸುತ್ತೆ. ಅದಕ್ಕೆ ಏನ್ ಮಾಡ್ತಾನಂತೆ, ಒಂದಿನ ಒಬ್ಬ ರಾಜ ಬರ್ತಾನಂತೆ ಶ್ರೀಪಾದರಾಜರ ಹತ್ರ. ಈ ದಿನ ನಿಮ್ಗೆ ಒಂದು ಸುಂದರವಾಗಿರೋ ಪ್ರದೇಶದಲ್ಲಿ ದೇವ್ರ ಪೂಜೆಗೆ ಎಲ್ಲ ವ್ಯವಸ್ಥೆ ಮಾಡಿದೀನಿ, ನೀವು ನಿಮ್ಮ ಸೇವಕರ ಜೊತೆ ಹೋಗಿ ಅಲ್ಲಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನಂತೆ, ಒಂದು ಕಾಡು ಮಧ್ಯದಲ್ಲಿ ಬಿಟ್ಬಿಡ್ತಾನಂತೆ. ಕಾಡು ಮಧ್ಯದಲ್ಲಿ ಬಿಟ್ಬಿಟ್ಟು ದಾರಿ ತಪ್ಪಿಸ್ಬಿಡ್ತಾನೆ ಅಂತ ಕಳ್ಳ ಅವನು. ಅದಕ್ಕೆ ಶ್ರೀಪಾದರಾಜರು ಏನ್ ಮಾಡ್ತಾರೆ, ಹಾಳು ಮಂಟಪ, ರಾಜದೂತರು ಹೇಳ್ತಾರಂತೆ ಇಲ್ಲಿ ಕೂತಿರಿ ಬರ್ತೀವಿ ಅಂತ. ಇವ್ರ ಪಾಪ ದೇವ್ರ ಪೆಟ್ಟಿಗೆ ಇಟ್ಕೊಂಡು ಕೂತ್ಕೋತಾರೆ. ರಾಜದೂತರು ಬರ್ತೀವಿ ಅಂತ ಹೇಳಿ ಹೋದವ್ರು ಬರೋದೇ ಇಲ್ವಂತೆ, ಹೋಗ್ಬಿಡ್ತಾರೆ ಮನೆಗೆ. ತುಂಬಾ ಹೊತ್ತು ಕೂತ್ಕೋತಾರೆ. ಆಗ ಪಾಪ ಎಲ್ಲಾ ಕಡೆ ಕಾಡೋ ಕಾಡು. ಸ್ವಾಮಿಗಳು ಶಿಷ್ಯರು ಹೇಳ್ತಾರಂತೆ, ಅಲ್ಲ ಇಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ, ಕರ್ಕೊಂಡ್ ಬಂದವ್ರ ಸುದ್ದಿನೇ ಇಲ್ಲ, ಏನೂ ಇಲ್ಲ, ಇವತ್ ನಮ್ ಗೋಪಿನಾಥಂಗೆ ರಂಗವಿಠಲಂಗೆಲ್ಲ ಉಪವಾಸನೇ ಗತಿ ಏನೋ ಅಂತ ಹೇಳ್ತಾರೆ. ಆಗ ಶ್ರೀಪಾದರಾಜರು ನಗ್ತಾ ಹೇಳ್ತಾರೆ, ಒಂದು ಕೃತಿಯನ್ನ ರಚನೆ ಮಾಡ್ತಾರೆ. ಇದು ಆ ಟೈಮಲ್ಲಿ ರಚನೆ ಮಾಡೋದು. ಇಟ್ಟಾಂಗೆ ಇರುವೇನು ಹರಿಯೇ ಎನ್ನ ದೊರೆಯೇ, ಇಟ್ಟಾಂಗೆ ಇರುವೇನು ಹರಿಯೇ, ಸಣ್ಣ ಶಾಲ್ಯೋದನ್ನ ಬೆಣ್ಣೆ ಕಾಸಿದ ತುಪ್ಪ ಚಿನ್ನದ ಹರಿವಾಣದಲ್ಲಿ ಭೋಜನ, ಘನ ಮಹಿಮ ನಿನ್ನ ಕರುಣ ತಪ್ಪಿದರೆ ಕದ್ದನ್ನಕ್ಕೆ ಬಾಯ್ ಬಿಡಿಸುವೆಯಲ್ಲೋ, ಕದ್ದನ್ನಕ್ಕೆ ಬಾಯ್ ಬಿಡಿಸುವೆಯಲ್ಲೋ ಹರಿಯೇ. ಅಂದ್ರೆ ಇನ್ ಜಸ್ಟ್ ಹೇಳ್ಬೇಕಂದ್ರೆ, ಒಳ್ಳೆ ಚಿನ್ನದ ಹರಿವಾಣದಲ್ಲಿ ಊಟ ಮಾಡ್ತಿರ್ತೀವಿ, ಭಗವಂತನ ಕೃಪೆ ತಪ್ತು ಅಂತಂದ್ರೆ ಕದ್ಕೊಂಬಂದಿರೋ ಅನ್ನಕ್ಕೆ ಬಾಯಿ ಬಿಡೋ ತರ ಆಗ್ಬಿಡತ್ತೆ ನಮ್ ಕತೆ ಅಂತ ಗೊತ್ತಾಯ್ತಾ. ಒಳ್ಳೊಳ್ಳೆ ರೇಷ್ಮೆ ಪಂಚೆ ಸೀರೆಗಳು ಉಟ್ಕೊಂಡಿರ್ತೀವಿ, ಆದ್ರೆ ಭಗವಂತನ ಕರುಣೆ ತಪ್ಪು ಬಿಡ್ತು ಅಂದ್ರೆ ಕೌಪೀನ ದೊರೆಯದೋ ಪಿನಾಕಿ ವಂದ್ಯ, ಉಟ್ಕೊಳೋ ಕೌಪಿನ ಕೂಡ ಇರೋದಿಲ್ಲ ಅಂತ ಹೇಳ್ತಾನೆ ಗೊತ್ತಾಯ್ತಾ. ಆ ರೀತಿ ತುಂಬಾ ಆಗ್ಬಿಡುತ್ತೆ. ಹರಿ ನೀನ್ ಚಿತ್ತಪ್ಪ, ನೀನ್ ಹೇಗಿಡ್ತೀಯೋ ನಾನು ಹಂಗಿರ್ತೀನಿ ಅಂತ ಹೇಳ್ಬಿಟ್ಟು ಅವರು ಸುಮ್ಮನೆ ಕುತ್ಕೋತಾರಂತೆ, ಜಪ ಮಾಡ್ಕೊಂಡು ಕೂತ್ ಬಿಡ್ತಾರೆ. ಆಗ ಭಗವಂತ ಭಕ್ತರನ್ನ ಬಿಡ್ತಾನ, ಭಗವಂತನೇ ಒಂದು ವ್ಯಾಪಾರಿ ರೂಪದಲ್ಲಿ ಬರ್ತಾನಂತೆ. ಬಂದ್ಬಿಟ್ಟು ಅವನೇನ್ ಮಾಡ್ತಾನೆ, ಎಲ್ಲಾ ಸಾಮಾನುಗಳನ್ನ ತಗೊಂಡ್ ಬಂದು
ಈ ದಿನದ ಸೇವೆಗೆ ಅಂತ ಹೇಳಿ ನಮಸ್ಕಾರ ಮಾಡ್ಕೋತಾನಂತೆ. ಸ್ವಾಮಿಗಳು ಆಯ್ತು ಅಂತ ಒಪ್ಕೋತಾರೆ. ಶ್ರೀಪಾದರಾಜರಿಗೆ ಅಭ್ಯಂಜನ ಆಗತ್ತೆ. ಯಾವತ್ಕಿಂತ ಜಾಸ್ತಿ ಭಕ್ಷ್ಯ ಭೋಜ್ಯಾದಿಗಳಾಗತ್ತೆ, ಪಾಕ ಸಿದ್ಧ ಆಗತ್ತೆ, ದೇವ್ರ ಪೂಜೆ ಮಾಡಿ ಭಿಕ್ಷೆ ಸ್ವೀಕಾರ ಮಾಡ್ತಾರೆ. ಪದಾರ್ಥ ತಂದು ಕೊಟ್ನಲ್ಲ, ಅವನಿಗೂ ಕೂಡ ಪ್ರಸಾದ ಕೊಡ್ತಾರೆ. ಆಯ್ತಾ? ಅವನಿಗೆ ಎರಡೆರಡು ಸರಿ ಊಟ. ಯಾಕೆ? ಒಂದ್ಸರಿ ನೈವೇದ್ಯ ಕಾಲದಲ್ಲಿ, ಇನ್ನೊಂದ್ಸರಿ ಈಗ. ಯಾಕಂದ್ರೆ ಬಂದವನ್ ಭಗವಂತನೇ ಅಲ್ವಾ, ಎರಡೆರಡು ಸರಿ ಊಟ ಆಯ್ತು ಅವನಿಗೆ. ಭಕ್ತರು ಕೊಟ್ಟಿರೋ ಕಾಣಿಕೆನ ಭಗವಂತ ಎಷ್ಟು ಸರಿ ಬೇಕಾದ್ರೆ ಸ್ವೀಕಾರ ಮಾಡ್ತಾನಲ್ಲ, ಸಾಕು ಅನ್ಸಲ್ಲ ಅವನಿಗೆ. ಆಯ್ತಾ? ಶ್ರೀಪಾದರಾಜರಿಗೆ ಗೊತ್ತಾಗ್ದಂಗಿರುತ್ತಾ ಈ ಕಳ್ಳನ್ ನೋಡ್ಬಿಟ್ಟು ವ್ಯಾಪಾರಿನ, ಅಪ್ಪ ನಿನ್ನಿಂದ ಈ ದಿನ ವಿಶೇಷ ರೀತಿ ದೇವ್ರ ಸೇವೆ ಆಯ್ತಪ್ಪ, ಭಗವಂತ ಪ್ರೀತನಾದ ಅಂದ್ರೆ, ಸ್ವಾಮಿ ನಾನ್ ತಿರುಪ್ತಿಗೆ ಹೋಗಿ ಬರ್ಬೇಕಾಗಿತ್ತು, ತಿರುಪ್ತಿಲಿ ಹೋಗಿ ದಾರಿ ನಿನ್ನೆ ರಾತ್ರಿ ನಾನ್ ಏನ್ ಕೊಡ್ಬೇಕು ಅಂತ ಅದ್ನೋ ಅದನ್ನ ಭಿಕ್ಷೆ ಮಾಡ್ಸಿದ್ರೆ, ಏನ್ ಭಗವಂತನ್ ಕೊಡ್ತಾ ಇದ್ದಿದ್ದು ತಿರುಪ್ತಿ ಗೋವಿಂದಂಗೆ ಅದು ನನಗೆ ಕೊಟ್ಟಂಗೆ ಅಂತ ಹೇಳಿ ಇಲ್ಲಿ ತೋರಿಸ್ದ ಶ್ರೀನಿವಾಸ. ಅದಕ್ಕೆ ನಾನು ತಗೊಂಡ್ ಬಂದೆ. ದಾರಿ ಮಧ್ಯದಲ್ಲಿ ಹಾಲು ಮೊಸರು ಬೆಣ್ಣೆ ತರಬೇಕಾಗಿತ್ತಲ್ಲ, ಸ್ವಲ್ಪ ತಡ ಆಯ್ತು, ಕ್ಷಮಿಸ್ಬೇಕು ಅಂತ ಕೇಳ್ತಾನಂತೆ. ಶ್ರೀಪಾದರಾಜರು ಮಂತ್ರಾಕ್ಷತೆ ಕೊಟ್ಟು ಕಳಿಸ್ತಾರೆ ಅವನ್ನ. ಆಯ್ತಾ? ಶ್ರೀಪಾದರಾಜರು ಹರಿನ ಧ್ಯಾನ ಮಾಡ್ಬೇಕಾದ್ರೆ ಗೊತ್ತಾಯ್ತಂತೆ, ಇದ್ಯಾರು ಅಲ್ಲ, ಭಗವಂತಾನೇ ಗೋವಿಂದನೇ ಬಂದಿರುವಂತದ್ದು ಅಂತ. ಈ ರಾಜ ಕಳಿಸಿದ್ನಲ್ಲ ಟೆಸ್ಟಿಂಗ್ಗೆ ಅಂತ, ಆ ರಾಜನ್ ಮಗನ್ಗೆ ಇದ್ದಕ್ಕಿದ್ದಂಗೆ ಜ್ವರ ಬಂದ್ಬಿಡ್ತಂತೆ. ದೊಡ್ಡೋರ್ನ ಪರೀಕ್ಷೆ ಮಾಡಿದ್ರಿಂದ ನನಗಿದು ಅಂತ ಹೇಳ್ಬಿಟ್ಟು ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೊತಾನೆ. ಆಮೇಲೆ ಶ್ರೀಪಾದರಾಜರು ಅನುಗ್ರಹ ಮಾಡಿದ್ಮೇಲೆ ಅವನು ಬದುಕೋತಾನಂತೆ. ಆಯ್ತಾ? ಸುಖ ಪ್ರಾರಬ್ಧ ಅಂದ್ರೆ ಹಂಗೆ, ಕಾಡು ಕರ್ಕೊಂಡು ಹೋಗ್ಬಿಟ್ರು ಕೂಡ ಸುಖ ಪ್ರಾರಬ್ಧ ಯಾರಿಂದನೂ ತಪ್ಸಕ್ಕಾಗ್ಲಿಲ್ಲ. ಇದು ಶ್ರೀಪಾದರಾಜರ ಕನ್ನಡ ಕೃತಿಗಳು, ಗ್ರಂಥಗಳು ಏನಿದೆ, ವಾಗ್ವಜ್ರ. ಜಾಸ್ತಿ ಗ್ರಂಥಗಳನ್ನ ಅವರು ಸಂಸ್ಕೃತ ಗ್ರಂಥಗಳನ್ನ ಮಾಡಕ್ ಹೋಗಿಲ್ಲ, ಯಾಕಂದ್ರೆ ಅವ್ರ ಶಿಷ್ಯರು ವ್ಯಾಸರಾಜರು ಅವರು ಎಲ್ಲಾ ತರದ್ದು ಮಾಡಿದ್ದಾರೆ. ಅದಕ್ಕೆ ಎಲ್ಲಾ ಶಿಷ್ಯನ್ ಮೇಲೆ ಬರ್ಲಿ ಅಲ್ಲ. ಯಾಕಂದ್ರೆ ಭಗವಂತ ಮಾಡ್ಬಿಟ್ಟು ಏನ್ ಮಾಡ್ದ, ಅರ್ಜುನನ್ ಕ್ರೆಡಿಟ್ ಕೊಟ್ನಲ್ಲ, ಹಂಗೆ ಶ್ರೀಪಾದರಾಜರು ಏನ್ ಮಾಡ್ತಾರೆ, ಎಲ್ಲಾ ಶಿಷ್ಯನ್ಗ್ ಹೋಗ್ಲಿ ಅಂತ ಇದ್ ಮಾಡ್ಬಿಟ್ಟು ಅವ್ರು ಮಾಡ್ತಾರೆ. ಅದ್ರಲ್ಲಿ ತುಂಬಾ ನರಸಿಂಹನ್ದು ಆರಾಧಕರಲ್ವಾ ಇವರು, ತುಂಬಾ ಒಳ್ಳೆ ಕೃತಿ ಮಾಡಿದ್ದಾರೆ ಅವರು ನರಸಿಂಹನ್ ಮೇಲೆ ಮಾಡಿರೋದಂಥದ್ದು. ಆಯ್ತಾ? ಅದಕ್ಕೆ ಎಂತ ದುರಿತಗಳ ರಾಶಿಯಲ್ಲಿ ಮುಳುಗಿರ್ಲಿ, ಬೇಕಾದ್ರೆ ಕಷ್ಟದ ರಾಶಿಲಿ ಇರ್ಲಿ ನಾವು, ಅದನ್ನೆಲ್ಲ ನೀನು ಕಾಯ್ತೀಯಾ, ನಮ್ಮನ್ನ ಅದರಿಂದ ದೂರ ಮಾಡ್ತೀಯಾ ಅಂತ ಒಂದು ಕೃತಿ ಬರುತ್ತೆ. ದುರಿತ ಗಜ ಪಂಚಾನನ ನರಹರಿಯೇ ದೇವರ ದೇವ ಕಾಯೋ ಗೋವಿಂದ. ಹೆಸರುಳ್ಳ ನದಿಗಳ ಒಳಗೊಂಬು ಸಮುದ್ರನು ಬಿಸುಡುವನೆ ಕಾಲ ಹೊಳೆಗಳ ಗೋವಿಂದ. ಅಂದ್ರೆ ಗಂಗೆ ಬರ್ತಾಳೆ, ಯಮುನೆ ಬರ್ತಾಳೆ, ಗೋದಾವರಿ ಬರ್ತಾಳೆ, ಕಾವೇರಿ ಬರ್ತಾಳೆ, ಇವಳೆಲ್ಲ ಸಮುದ್ರಕ್ಕೆ ಹೋಗ್ತಾರೆ. ಇವರೆಲ್ಲ ಹೆಸರಿದ್ಯಪ್ಪ, ಇವ್ರು ಮಾತ್ರ ನನ್ನ ಹತ್ರ ಬರ್ಬೇಕು, ಬೇರೆ ಸಣ್ಣ ಪುಟಿ ಅವೆಲ್ಲ ಹೊಳೆಗಳಿರ್ತಾವಲ್ಲ ಅದೆಲ್ಲ ನನಗ್ ಬರಬಾರ್ದು ಅಂತ ಸಮುದ್ರ ಏನಾದ್ರೂ ಬೇಡ ಅಂತಾನ? ಅನ್ನಲ್ಲ ಅಲ್ವಾ? ಹಾಗೆ ಎಂತ ಪುಟ್ಟ ಭಕ್ತರಾದ್ರೂ ಕೂಡ ನಾವು ಮಾಡೋ ಭಕ್ತಿಯನ್ನ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ. ಹೇಗೆ ಅಂತ ಹೇಳ್ತಾರೆ ನೋಡಿ. ಒಂದ್ ಕಡೆ, ಮುನ್ನ ಮಾಡಿದ ಕರ್ಮ ಬೆನ್ನ ಬಿಡದಿದ್ದರೆ ನಿನ್ನನ್ನೋಲೈಸಲ್ಯಾಕಯ್ಯ ಗೋವಿಂದ. ಆಪತ್ತು ತಾಪತ್ರಯ ಬಿಡದಿದ್ದರೆ ಶ್ರೀಪತಿ ಶರಣೆನ್ನಲ್ಯಾಕೋ ಗೋವಿಂದ. ಅಲ್ವಾ? ಎಲ್ಲ ಕರ್ಮನೇ ಮಾಡ್ತು ಅಂತಂದ್ರೆ ನಿನ್ನನ್ ಯಾಕೆ ಬೇಡ್ಕೋಬೇಕು ನಾವು ಅಂತ, ನಿನಗೆ ಯಾಕೆ ಶರಣಾಗ್ಬೇಕು ನಾವು ಅಂತ ಕೇಳ್ತಾರೆ. ಆಯ್ತಾ? ಅದಕ್ಕೆ ನೀನೇ ನಮ್ಮನ್ನ ಕಾಪಾಡ್ಬೇಕು ಅಂತ ಶ್ರೀಪಾದರಾಜರು ಹೇಳುವಂಥದ್ದು. ಹೀಗೆ ತುಂಬಾ ಕೃತಿಗಳನ್ನ ರಚನೆ ಮಾಡಿದ್ದಾರೆ, ಒಂದಕ್ಕಿಂತ ಒಂದು ದೊಡ್ಡದಾಗಿರೋದು. ಎಲ್ಲದಕ್ಕಿಂತ ತುಂಬಾ ಯಾವುದು ಅಂದ್ರೆ ಮಧ್ವನಾಮ. ಆಯ್ತಾ? ವಾಯುಸ್ತುತಿ, ಮತ್ತೆ ನಮ್ಗೆ ಇವಾಗ ಸುಮಧ್ವ ವಿಜಯ, ಅದನ್ನೆಲ್ಲ ಯಾರಿಗ್ ಹೇಳ್ಕೊಳಕ್ ಆಗೋದಿಲ್ವೋ, ಯಾರಿಗ ಅಧಿಕಾರ ಇಲ್ವೋ ಅವರೆಲ್ಲ ಕನ್ನಡದಲ್ಲಿ ಶ್ರೀಪಾದರಾಜರು ರಚನೆ ಮಾಡಿರುವಂತದ. ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವನೆಂದು ವಾತಸುತ ಹನುಮಂತನೆಂದೆನಿಸಿದ ಪೂತ ಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದ ಈತ ಗೆಣೆಗಾರು ಮೂರ್ಲೋಕದೊಳಗೆ. ಹನುಮದ ಅವತಾರದಿಂದ ಶುರು ಮಾಡ್ತಾರೆ. ಆ ಮಾರುತನು ಭೀಮನೆನಿಸಿ ದ್ವಾಪರದಲ್ಲಿ ಸೋಮಕುಲದಲ್ಲಿ ಜನಿಸಿ ಪಾರ್ಥರೊಡನೆ ಭೀಮ ವಿಕ್ರಮ ರಕ್ಕ ಸರಣೆ ಮುರಿದಟ್ಟಿದ ಆ ಮಹಿಮ ನಮ್ಮ ಕುಲಗುರು ರಾಯನು. ಹೀಗೆ ಇದನ್ನೆಲ್ಲ ಮಾಡ್ತಾರೆ. ಇದನ್ನೆಲ್ಲ ಹೇಳಿದ್ಮೇಲೆ ಮಧ್ವನಾಮಕ್ಕೆ ಫಲಶ್ರುತಿ ಹೇಳ್ತಾರೆ ಗೊತ್ತಾ ಜಗನ್ನಾಥ ದಾಸರು. ಏನ್ ಹೇಳ್ತಾರೆ ಅಂದ್ರೆ, ಶ್ರೀಪಾದರಾಯ ಹೇಳಿದ ಮಧ್ವನಾಮ ಸಂತಾಪ ಕಳೆದ ಕಿಳ ಸೌಖ್ಯವ ನೀವುದು, ಶ್ರೀಪತಿ ಜಗನ್ನಾಥ ವಿಠಲನ ತೋರಿ ಭವಕೂಪಾರದಿಂದ ಕಡೆ ಹಾಯಿಸುವುದು. ಭವಕೂಪಾರ
ಆಯ್ತಾ, ಈ ಸಂಸಾರದಿಂದನೇ ನಮ್ಮನ್ನ ಕಡೆ ಹಾಯಿಸ್ಬಿಡುತ್ತೆ, ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ ಈ ಮಧ್ವನಾಮವನ್ನ ಹೇಳಿದ್ರೆ ಅಂತ ಜಗನ್ನಾಥ ದಾಸರು ಕೊಂಡಾಡಿದ್ದಾರೆ. ಆಯ್ತಾ, ಇವರೇನೆ ಚಿಕ್ಕಲ ಪರವಿಯಲ್ಲಿ ಅಶ್ವತ್ಥ ನರಸಿಂಹನನ್ನ ಪ್ರತಿಷ್ಠಾಪನೆ ಮಾಡಿರುವಂತದ್ದು. ಆಮೇಲೆ ವ್ಯಾಸರಾಜರಿಗೆ ಒಂದ್ಸರಿ ಸರ್ಪ ಸುತ್ಕೊಂಡಿರ್ತಾರೆ. ಯಾರದು ಸರ್ಪ? ಬೇರೆ ಯಾರು ಅಲ್ಲ, ಜೈತೀರ್ಥರೇ ಅನುಗ್ರಹ ಮಾಡೋದಕ್ಕೆ ಸುತ್ತಿರ್ತಾರೆ. ಅವ್ರನ್ನ ಸರ್ಪ ಭಾಷೆಯಲ್ಲೇ ಮಾತಾಡಿಸ್ತಾರಂತೆ, ಹಾವಿನ ಭಾಷೆಯಲ್ಲೇ ಮಾತಾಡಿಸಿ ಕಳಿಸ್ತಾರ ಅವ್ರನ್ನ. ಹೀಗೆ ಇನ್ನೊಂದ್ ಮನೆಗೆ ಬೆಂಕಿ ಬಿದ್ದಾಗ ಕಮಂಡಲದಲ್ಲಿನ ಉದಕವನ್ನ ಪ್ರೋಕ್ಷಣೆ ಮಾಡಿದ್ರಿಂದ ಬೆಂಕಿ ನಂದಿಸ್ಬಿಡ್ತಾರ ಅವರು. ಹೀಗೆ ಬೇಕಾದಂಗ್ ಮಾಡಿದ್ದಾರೆ ಪವಾಡಗಳು. ಆಯ್ತಾ, ದೊಡ್ಡೋರು ದೊಡ್ಡೋರಾಗೋದು ಪವಾಡದಿಂದ ಅಲ್ಲ, ದೊಡ್ಡೋರು ದೊಡ್ಡೋರಾಗೋದು ಭಗವಂತನ ಮೇಲೆ ಮಾಡುವಂತಹ ಭಕ್ತಿಯಿಂದ. ಇಂಥ ಶ್ರೀಪಾದರಾಜರು ವೃದ್ಧಾಪ್ಯದಲ್ಲಿ ಮುಳ್ಬಾಗ್ಲಲ್ಲೇ ವಾಸ ಮಾಡ್ತಾರೆ. ಅತ್ಯಂತ ವೃದ್ಧಾಪ್ಯದಲ್ಲಿ ಕೂಡ ಅವ್ರೇನ್ ಮಾಡ್ತಾರೆ, ಅಷ್ಟು ವೃದ್ಧಾಪ್ಯದಲ್ಲಿ ಕಣ್ಣಿನ ರೆಪ್ಪೆ ಮುಚ್ಚಿದ್ರೆ ತೆಗಿತಾ ಇರ್ಲಿಲ್ವಂತೆ, ಅಂಥದ್ದನ್ನ ತಾವೇ ತೆಗಿತಾ ಇದ್ರಂತೆ, ಕೈಯಿಂದ ರೆಪ್ಪೆಗಳನ್ನ ಹಿಡ್ಕೊಂಡು ಅವರು ಅಂತ ವೃದ್ಧಾಪ್ಯದಲ್ಲೂ ಪಾಠ ಪ್ರವಚನ ಭಜನೆಗಳನ್ನ ಮಾಡ್ತಾ ಇದ್ರಂತೆ ಅವರು. ಆಯ್ತಾ, 96 ವರ್ಷಗಳ ಕಾಲ ಗೋಪಿನಾಥ ರಂಗವಿಠಲನ ದೇವರನ್ನ ಪೂಜೆ ಮಾಡಿದಂಥವ್ರು, ಸಂಸ್ಥಾನಾಧಿಪತಿಗಳಾಗಿದ್ದಂಥವ್ರು. ಜ್ಯೇಷ್ಠ ಬಹುಳ ಚತುರ್ದಶಿ ಆ ದಿನ ಅವರು ಸಜೀವವಾಗಿ ವೃಂದಾವನವನ್ನ ಪ್ರವೇಶ ಮಾಡ್ತಾರೆ. ಆಯ್ತಾ, ಸಜೀವವಾಗಿ ಹೇಗೆ ನಮ್ಮ ರಾಯರಿದ್ದಾರೆ ಅದೇ ರೀತಿ ವಾದಿರಾಜ ತೀರ್ಥರು ಹೇಗೆ ವೃಂದಾವನವನ್ನ ಪ್ರವೇಶ ಮಾಡಿದ್ರು ಅದೇ ರೀತಿ ಸಜೀವವಾಗಿ ವೃಂದಾವನವನ್ನ ಪ್ರವೇಶ ಮಾಡ್ತಾರೆ. ಇವತ್ತಿಗೂ ಕೂಡ ಮುಳುಬಾಗ್ಲಲ್ಲಿ ವೃಂದಾವನದ ಮಧ್ಯದಲ್ಲಿ ರಾರಾಜಿಸ್ತಾ ಇದ್ದಾರೆ ಅವರು, ಭಜಕರ ಕಾಮಧೇನು ಅಂತ. ಆಯ್ತಾ, ಆ ರೀತಿ ಅನ್ನಿಸ್ಕೊಂಡಿದ್ದಾರೆ. ಇವ್ರ ಚರ್ಮ ಶ್ಲೋಕದಲ್ಲೇನೆ ಶ್ರೀ ವ್ಯಾಸರಾಜರು ಇವ್ರ ಬಗ್ಗೆ ಚರ್ಮ ಶ್ಲೋಕಗಳನ್ನ ಹೇಳ್ತಾರೆ. ತಂ ವಂದೇ ನರಸಿಂಹ ತೀರ್ಥ ನಿಲಯಂ ಶ್ರೀ ವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹ ಚರಣಂ ಶ್ರೀಪಾದರಾಜಂ ಗುರುಂ. ಅಂದ್ರೆ ನರಸಿಂಹ ತೀರ್ಥದಲ್ಲಿ ನಿವಾಸ ಮಾಡಿರುವಂತವ್ರೆ, ವ್ಯಾಸರಾಟ್ ಪೂಜಿತಂ ಅಂದ್ರೆ ವ್ಯಾಸ ತೀರ್ಥರು, ಯಾವಾಗ್ಲೂ ನಾನು ನಿಮ್ಮನ್ನ ಪೂಜೆ ಮಾಡ್ತಾ ಇರ್ತೀನಿ. ಧ್ಯಾಯಂತಂ ಮನಸಾ ನೃಸಿಂಹ ಚರಣಂ, ಯಾವಾಗ್ಲೂ ನರಸಿಂಹನನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಿರೋಂಥವ್ರೆ ಯಾರು? ಶ್ರೀಪಾದರಾಜರೇ, ನಿಮಗೆ ನಾನು ವಂದನೆಗಳನ್ನ ಸಲ್ಲಿಸ್ತೀನಿ ಅಂತ ಶ್ರೀಪಾದರಾಜರ ವಿದ್ಯಾ ಶಿಷ್ಯರಾಗಿರುವಂತಹ ಶ್ರೀ ವ್ಯಾಸರಾಜರು ಹೇಳಿರುವಂತಹ ಕೃತಿ. ಇದನ್ನ ಇಂತಹ ಶ್ರೀಪಾದರಾಜರನ್ನ ನಾವು ಮತ್ತೆ ಪುನಃ ಸ್ಮರಣೆ ಮಾಡೋಣ. ಇದುವರೆಗೂ ಒಂದು 4 ಮಾತುಗಳನ್ನ ಶ್ರೀಪಾದರಾಜರ ಅದರ ಅಂತರ್ಯಾಮಿಯಾಗಿರುವಂತಹ ಶ್ರೀ ಮಧ್ವಾಚಾರ್ಯರ ಅಂತರ್ಯಾಮಿ ಆಗಿರುವಂತಹ ಶ್ರೀ ಕೃಷ್ಣ ನಮ್ಮ ಬಾಯಲ್ಲಿ ಏನ್ ನುಡಿಸಿದ್ನೋ ಅದನ್ನ ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು.